ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗವೆಂಬ ಅಷ್ಟಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಷ್ಟಮೋಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಬ್ರಹ್ಮಕರ್ಮಾಧಿಭೂತಾದಿ ವಿದುಃ ಕೃಷ್ಣೈಕ ಚೇತಸಃ ಇತ್ಯುಕ್ತಂ ಬ್ರಹ್ಮಕರ್ಮಾದಿ ಸ್ಪಷ್ಟಮಷ್ಟಮ ಉಚ್ಯತೆ. ಕೃಷ್ಣನಲ್ಲೇ ನೆಟ್ಟ ಮನಸ್ಸುಳ್ಳವರು ಬ್ರಹ್ಮಕರ್ಮ ಅಧಿಭೂತ ಮುಂತಾದವನ್ನು ತಿಳಿದುಕೊಳ್ಳುತ್ತಾರೆ ಎಂಬಲ್ಲಿ ಹೇಳಿರುವಂತಹ ಬ್ರಹ್ಮ ಕರ್ಮ ಇತ್ಯಾದಿಗಳು 8ನೆಯ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡುತ್ತವೆ. ಭಗವಂತನು ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಈ ವಿಚಾರಗಳನ್ನು ತಿಳಿಸಿ ಆ ಕುರಿತಾಗಿ ಅರ್ಜುನನ ಮನಸ್ಸಿನಲ್ಲಿ ಸಂದೇಹವು ಹುಟ್ಟುವಂತೆ, ಆ ಮೂಲಕ ಅರ್ಜುನ ಪ್ರಶ್ನೆ ಕೇಳುವಂತೆ ಮಾಡಿರುತ್ತಾನೆ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಭಗವಂತನು ಹೇಳಲು ತೊಡಗಿದ ಬ್ರಹ್ಮ, ಅಧ್ಯಾತ್ಮ ಇತ್ಯಾದಿ 7 ಪದಾರ್ಥಗಳ ನಿಜ ಸ್ವರೂಪವನ್ನು ತಿಳಿಯುವ ಹಂಬಲದಿಂದ ಕಿಂ ತದ್ ಬ್ರಹ್ಮ ಇತ್ಯಾದಿ 2 ಶ್ಲೋಕಗಳಲ್ಲಿ ಅರ್ಜುನನು ಕೇಳುತ್ತಿರುವನು. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೇಳಿದನು, ಹೇ ಪುರುಷೋತ್ತಮ ಕೃಷ್ಣ, ಆ ಬ್ರಹ್ಮ ಯಾವುದು, ಅಧ್ಯಾತ್ಮ ಎಂದರೇನು, ಕರ್ಮ ಯಾವುದು, ಯಾವುದನ್ನು ಅಧಿಭೂತ ಎನ್ನಲಾಗಿದೆ ಮತ್ತು ಅಧಿದೈವವೆಂದು ಹೇಳಲ್ಪಡುವುದು ಯಾವುದು? ಅರ್ಥ ಸ್ಪಷ್ಟವಾಗಿಯೇ ಇದೆ. ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹೇ ಮಧುಸೂದನ ಕೃಷ್ಣ, ಇಲ್ಲಿ ಈ ದೇಹದಲ್ಲಿ ಅಧಿಯಜ್ಞ ಯಾರು ಮತ್ತು ಹೇಗೆ, ಮತ್ತು ಸಂಯಮವುಳ್ಳವರು ನಿನ್ನನ್ನು ಮರಣಕಾಲದಲ್ಲಿ ಹೇಗೆ ಅರಿತುಕೊಳ್ಳುತ್ತಾರೆ? ಇಲ್ಲಿ ದೇಹದಲ್ಲಿ ಯಾವ ಯಜ್ಞವು ನಡೆಯುತ್ತಿದೆಯೋ ಅದರಲ್ಲಿ ಅಧಿಯಜ್ಞ ಯಾರು? ಯಜ್ಞವು ನಡೆಯುವಂತೆ ಮಾಡುವ ಮತ್ತು ಅದರ ಫಲವನ್ನು ಕೊಡುವ ಅಧಿಷ್ಠಾತೃ ದೇವತೆ ಯಾರು ಎಂದರ್ಥ. ಅಧಿಯಜ್ಞನ ಸ್ವರೂಪ ಎಂಥದು ಎಂದು ಪ್ರತ್ಯೇಕವಾಗಿ ಕೇಳಿ ಬಳಿಕ ಈಗ ಅವನು ಈ ಶರೀರದಲ್ಲಿ ಹೇಗೆ ನೆಲೆಸಿದ್ದಾನೆ ಎಂದು ಕೇಳುತ್ತಾನೆ ಮತ್ತು ಹೇಗೆ, ಯಾವ ರೀತಿಯಲ್ಲಿ ಅವನು ಈ ದೇಹದಲ್ಲಿ ಇದ್ದುಕೊಂಡು ಯಜ್ಞವನ್ನು ನಡೆಸುತ್ತಿದ್ದಾನೆ ಎಂದರ್ಥ. ಯಜ್ಞ ಎಂಬ ಶಬ್ದವು ಎಲ್ಲ ಶಾಸ್ತ್ರೋಕ್ತ ಕರ್ಮಗಳನ್ನು ಸೂಚಿಸುತ್ತದೆ. ಸಂಯಮವುಳ್ಳವರು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡ ವ್ಯಕ್ತಿಗಳು ನಿನ್ನನ್ನು ಮರಣಕಾಲದಲ್ಲಿ ಹೇಗೆ, ಯಾವ ಉಪಾಯದಿಂದ ಅರಿತುಕೊಳ್ಳುತ್ತಾರೆ? ಇದು ಅರ್ಜುನನ ಪ್ರಶ್ನೆ. ಪ್ರಶ್ನೆಗಳ ಕ್ರಮದಲ್ಲೇ ಉತ್ತರವನ್ನು ಅಕ್ಷರಂ ಎಂದು ಪ್ರಾರಂಭಿಸಿ ಭಗವಂತನು 3 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ. ಶ್ರೀ ಭಗವಂತನು ಹೇಳಿದನು, ಪರಮವಾದ ಅತ್ಯುನ್ನತವಾದ ಅಕ್ಷರವೇ ಬ್ರಹ್ಮ. ಸ್ವಭಾವವು ಅಂದರೆ ಅದರ ಇರುವಿಕೆಯು ಅಧ್ಯಾತ್ಮ ಎನಿಸುತ್ತದೆ. ಜೀವಿಗಳ ಹುಟ್ಟು ಮತ್ತು ಬೆಳವಣಿಗೆಗೆ ಕಾರಣವಾದ ವಿಸರ್ಜನೆಯು ಕರ್ಮ ಎಂಬ ಹೆಸರುಳ್ಳದ್ದು. ಇಲ್ಲಿ ಅಕ್ಷರ ಎಂದರೆ ನ ಕ್ಷರತಿ ಇತಿ ಅಕ್ಷರಂ, ನಾಶವಾಗುವುದಿಲ್ಲ, ಆದ್ದರಿಂದ ಅಕ್ಷರ. ಸ್ವಭಾವ ಎಂದರೆ ಸ್ವಸ್ಯ ಭವನಂ, ತನ್ನ ಇರುವಿಕೆ, ಅದೇ ಸ್ವಭಾವ. ಭೂತಭಾವೋದ್ಭವಕರಃ ಎಂದರೆ ಭೂತಾನಾಂ ಭಾವ ಉದ್ಭವಶ್ಚ ಭೂತಭಾವೋದ್ಭವೌ ತೌ ಕರೋತಿ ಇತಿ. ಜೀವಿಗಳ ಉತ್ಪತ್ತಿ ಮತ್ತು ಬೆಳವಣಿಗೆಯನ್ನು ಮಾಡುವುದರಿಂದ ಭೂತಭಾವೋದ್ಭವಕರಃ ಎನಿಸುತ್ತದೆ. ಇಲ್ಲಿ ಬ್ರಹ್ಮವು ಎಂದರೆ ನಾಶವಾಗುವುದಿಲ್ಲ, ತನ್ನ ನಿಜ ಸ್ವರೂಪ ಮತ್ತು ಸ್ವಭಾವದಿಂದ ಅದು ಚಲಿಸುವುದಿಲ್ಲ, ಆದ್ದರಿಂದ ಅಕ್ಷರ ಎನಿಸಿದೆ. ಅಲ್ಲ, ಜೀವಿಯೂ ಕೂಡ ಅಕ್ಷರವೇ ಎಂದರೆ ಅದಕ್ಕೆ ಹೇಳುತ್ತಾನೆ, ವಿಶ್ವದ ಮೂಲ ಕಾರಣವಾದ ಪರಮವಾದ ಅತ್ಯುನ್ನತವಾದ ಯಾವ ಅಕ್ಷರವಿದೆಯೋ ಅದು ಬ್ರಹ್ಮ. ಏಕೆಂದರೆ ಶ್ರುತಿ ಹೇಳುತ್ತದೆ, ಓ ಗಾರ್ಗಿ,
ಇದನ್ನೇ ಅಂದರೆ ಆ ಅಕ್ಷರ ನಾಶವಿಲ್ಲದ ಬ್ರಹ್ಮವನ್ನೇ ಅಕ್ಷರ ಅಂದರೆ ನಾಶವಿಲ್ಲದ ಬ್ರಹ್ಮ ಎಂದು ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಬ್ರಹ್ಮವು ತನ್ನದೇ ಆದ ಅಂಶದಿಂದ ಜೀವರೂಪದಲ್ಲಿ ಇರುವುದಕ್ಕೆ ಸ್ವಭಾವ ಎಂದು ಹೆಸರು. ಅದೇ ಬ್ರಹ್ಮವೇ ದೇಹವನ್ನು ಆಳುತ್ತಾ ಭೋಕ್ತೃ ರೂಪದಿಂದ ಇರುವುದನ್ನೇ ಅಧ್ಯಾತ್ಮ ಎಂಬ ಶಬ್ದದಿಂದ ಕರೆಯಲಾಗಿದೆ ಎಂದರ್ಥ. ಜರಾಯುಜಗಳೇ ಮೊದಲಾದ ಜೀವಿಗಳ ಹುಟ್ಟು, ಉತ್ಪತ್ತಿ ಮತ್ತು ಬೆಳವಣಿಗೆ, ಊರ್ಜಿತ ಸ್ಥಿತಿಗೆ ಬರುವುದು ಅಂದರೆ ಅಭಿವೃದ್ಧಿ, ಇವುಗಳಿಗೆ ಕಾರಣವಾದ ವಿಸರ್ಜನೆಯು ದೇವತೆಗಳಿಗಾಗಿ ವಸ್ತುಗಳನ್ನು ಅರ್ಪಿಸುವ ಯಜ್ಞವು ಕರ್ಮ ಎಂಬ ಶಬ್ದದಿಂದ ಕರೆಯಲ್ಪಡುತ್ತದೆ. ಇಲ್ಲಿ ವಿಸರ್ಜನೆಯು ಎಂಬುದು ಎಲ್ಲ ಶಾಸ್ತ್ರೋಕ್ತ ಕರ್ಮಗಳನ್ನು ಸೂಚಿಸುತ್ತದೆ. ವಿಸರ್ಜನೆಯಿಂದ ಅಂದರೆ ಯಜ್ಞದಿಂದ ಜೀವಿಗಳ ಹುಟ್ಟು ಮತ್ತು ಬೆಳವಣಿಗೆ ಯಾವ ಕ್ರಮದಲ್ಲಿ ಆಗುತ್ತದೆ ಎಂದು ಹೇಳಲಾಗಿದೆ. ಯಜ್ಞದಲ್ಲಿ ಅರ್ಪಿಸಿದ ಆಹುತಿಯು ಸಂಪೂರ್ಣವಾಗಿ ಸೂರ್ಯನನ್ನು ಸೇರುತ್ತದೆ. ಸೂರ್ಯನಿಂದ ಮಳೆಯಾಗುತ್ತದೆ, ಮಳೆಯಿಂದ ಬೆಳೆ ಮತ್ತು ಅದರಿಂದ ಜೀವಿಗಳು ಹುಟ್ಟುತ್ತವೆ. ಮತ್ತು ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ದೇಹಧಾರಿಗಳಲ್ಲಿ ಶ್ರೇಷ್ಠನೇ ಅಂದರೆ ಅರ್ಜುನ, ನಶ್ವರವಾದ ವಸ್ತುಗಳು ಅಧಿಭೂತ ಪುರುಷನು ಅಂದರೆ ವಿಶ್ವರೂಪಿಯಾದಂತಹ ಪುರುಷನು ಅಧಿದೈವತ ಎನಿಸುತ್ತಾನೆ. ಈ ದೇಹದಲ್ಲಿ ನಾನೇ ಅಧಿಯಜ್ಞನು. ಇಲ್ಲಿ ಅಧಿಭೂತಂ ಎಂದರೆ ಭೂತಂ ಅಧಿಕೃತ್ಯ ಭವತಿ ಇತಿ ಅಧಿಭೂತಂ ಉಚ್ಯತೆ. ಜೀವಿಗಳನ್ನು ಆಧರಿಸಿಕೊಂಡು ಇರುತ್ತದೆ, ಆದ್ದರಿಂದ ಅದು ಅಧಿಭೂತ ಎನಿಸಿದೆ. ನಶ್ವರವಾದ ವಿನಾಶ ಹೊಂದುವ ವಸ್ತುಗಳು, ದೇಹ ಮುಂತಾದ ಪದಾರ್ಥಗಳು ಜೀವಿಗಳನ್ನು ಆಧರಿಸಿಕೊಂಡು ಇರುತ್ತವೆ, ಆದ್ದರಿಂದಲೇ ಅಧಿಭೂತ ಎನಿಸುತ್ತವೆ. ಸೂರ್ಯಮಂಡಲದ ಮಧ್ಯದಲ್ಲಿ ನೆಲೆಸಿರುವ ತನ್ನ ಅಂಶಗಳಾದ ಸಕಲ ದೇವತೆಗಳ ಪ್ರಭುವಾದ ವಿರಾಟ್ ಪುರುಷನು ಅಧಿದೈವತ ಎನಿಸುತ್ತಾನೆ. ಇಲ್ಲಿ ಅಧಿದೈವತ ಎಂದರೆ ಅಧಿಷ್ಠಾತೃ ದೇವತೆ. ಶ್ರುತಿ ಹೇಳುತ್ತದೆ, ಅವನೇ ಮೊಟ್ಟ ಮೊದಲ ಶರೀರಧಾರಿ ಮತ್ತು ಅವನೇ ಪುರುಷ ಎನಿಸುತ್ತಾನೆ. ಅವನು ಜೀವಿಗಳ ಆದಿಕರ್ತೃ, ಮೂಲ ಕಾರಣ ಮತ್ತು ಚತುರ್ಮುಖನಾದ ಸೃಷ್ಟಿಕರ್ತ ಅಂದರೆ ಬ್ರಹ್ಮನಿಗಿಂತ ಮೊದಲು ಇದ್ದವನು. ಇಲ್ಲಿ ಈ ದೇಹದಲ್ಲಿ ಅಂತರ್ಯಾಮಿಯಾಗಿರುವ ನಾನೇ ಅಧಿಯಜ್ಞನು ಅಂದರೆ ಯಜ್ಞದ ಅಧಿಷ್ಠಾತೃ ದೇವತೆಯು, ಅಂದರೆ ಯಜ್ಞವೇ ಮೊದಲಾದ ಕರ್ಮಗಳನ್ನು ಮಾಡಿಸುವವನು ಮತ್ತು ಅದರ ಫಲವನ್ನು ಕರುಣಿಸುವವನು. ಇದರಿಂದಲೇ ಅಂದರೆ ಈ ವಾಕ್ಯದಿಂದಲೇ 2ನೆಯ ಶ್ಲೋಕದಲ್ಲಿ ಹೇಳಿದ ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಹೇಳಲಾಗಿದೆ ಎಂದು ತಿಳಿದುಕೊಳ್ಳಬೇಕು. ಏಕೆಂದರೆ ಅನಾಸಕ್ತಿ ಮೊದಲಾದ ಗುಣಗಳ ದೆಸೆಯಿಂದಾಗಿ ಅಂತರ್ಯಾಮಿಯು ಜೀವಿಗಿಂತ ಬೇರೆಯಾಗಿರುವುದು ಮತ್ತು ದೇಹದೊಳಗೆ ನೆಲೆಸಿರುವುದು ಇದು ತಿಳಿದಿರುವ ಸಂಗತಿಯೇ ಆಗಿದೆ. ಶ್ರುತಿ ಹೇಳುವಂತೆ ಚಂದದ ರೆಕ್ಕೆ ಪುಕ್ಕಗಳುಳ್ಳ ಯಾವಾಗಲೂ ಜೊತೆಯಲ್ಲಿರುವ ಗೆಳೆಯರಾದ 2 ಹಕ್ಕಿಗಳು ಒಂದೇ ಮರವನ್ನು ಆಶ್ರಯಿಸಿಕೊಂಡಿವೆ. ಅವುಗಳಲ್ಲಿ ಒಂದು ಸವಿಯಾದ ಹಣ್ಣನ್ನು ತಿನ್ನುತ್ತಿದೆ, ಇನ್ನೊಂದು ಏನನ್ನೂ ತಿನ್ನದೆ ಸಾಕ್ಷೀಭಾವದಿಂದ ನೋಡುತ್ತಿದೆ. ದೇಹಧಾರಿಗಳಲ್ಲಿ ಶ್ರೇಷ್ಠನೇ ಎಂದು ಅರ್ಜುನನನ್ನು ಸಂಬೋಧಿಸುತ್ತಾ ಶ್ರೀಕೃಷ್ಣನು ಇದನ್ನೇ ಸೂಚಿಸುತ್ತಿದ್ದಾನೆ. ಯಾವುದೇ ಒಂದು ಚಟುವಟಿಕೆಯಲ್ಲಿ ನೀನು ತೊಡಗುವುದು ಅಥವಾ ಹಿಮ್ಮೆಟ್ಟುವುದು ನಿನ್ನ ಕೈಯಲ್ಲಿಲ್ಲ. ಈ ವಿಷಯದಲ್ಲಿ ಅನ್ವಯ ವ್ಯತಿರೇಕ ಕ್ರಮವನ್ನು ಬಳಸಿ ನೀನೂ ಕೂಡ ಇಂತಹ ಅಂತರ್ಯಾಮಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದು ಸೂಚಿಸುತ್ತಿದ್ದಾನೆ. ಮತ್ತು ಅರ್ಜುನನು ಕೇಳಿದಂತಹ ಇನ್ನೊಂದು ವಿಷಯವಾದಂತಹ ಮರಣಕಾಲದಲ್ಲಿ ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂಬಲ್ಲಿ ಅರ್ಜುನನು ಕೇಳಿದಂತೆ ಮರಣಕಾಲದಲ್ಲಿ ಭಗವಂತನನ್ನು, ಆ ಪರಮಾತ್ಮನನ್ನು ಅರಿತುಕೊಳ್ಳುವ ಉಪಾಯವನ್ನು, ಅದರ ಫಲವನ್ನು ತಿಳಿಸುತ್ತಿದ್ದಾನೆ. ಅಂತಕಾಲೇ ಚ ಮಾಮೇವ ಸ್ವರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾಂತಿ ನಾಸ್ತ್ಯತ್ರ ಸಂಶಯಃ. ಮರಣಕಾಲದಲ್ಲಿ ಯಾರು ನನ್ನನ್ನೇ ನೆನೆಯುತ್ತಾ ದೇಹವನ್ನು ಬಿಟ್ಟು ಹೋಗುವನೋ ಅವನು ನನ್ನ ಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಇಲ್ಲಿ ಪ್ರಯಾತಿ ಎಂದರೆ ಪ್ರಕರ್ಷೇಣ ಯಾತಿ, ಶ್ರೇಷ್ಠ ರೀತಿಯಿಂದ ಹೋಗುತ್ತಾನೆ. ಮರಣಕಾಲದಲ್ಲಿ ಯಾರು ಮೇಲೆ ಹೇಳಿದಂತೆ ಅಂತರ್ಯಾಮಿ ರೂಪದಿಂದ ಇರುವ ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ನನ್ನನ್ನೇ ನೆನೆಯುತ್ತಾ ದೇಹವನ್ನು ಬಿಟ್ಟು ಬೆಳಕು ಮೊದಲಾದ ಮಾರ್ಗದ ಮೂಲಕ, ಇದನ್ನು ಮುಂದೆ ಹೇಳಲಾಗುತ್ತದೆ,
ಬೆಳಕು ಮೊದಲಾದ ಮಾರ್ಗದ ಮೂಲಕ ಶ್ರೇಷ್ಠ ರೀತಿಯಿಂದ ಹೋಗುವನೋ ಅವನು ನನ್ನ ಭಾವವನ್ನು ಅಂದರೆ ನನ್ನ ರೂಪವನ್ನು ಹೊಂದುತ್ತಾನೆ, ಅಂದರೆ ನನ್ನ ಸ್ವರೂಪದಲ್ಲಿ ಒಂದಾಗುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ನೆನೆಯುವುದು ಅಂದರೆ ಸಾಯುವಾಗ ನನ್ನನ್ನು ನೆನಪಿಸಿಕೊಳ್ಳುವುದು ಜ್ಞಾನವನ್ನು ಗಳಿಸಲು ಇರುವ ಸಾಧನ ಮತ್ತು ನನ್ನ ಭಾವವನ್ನು ಹೊಂದುವುದೇ ಫಲ ಎಂದರ್ಥ. ಅಂದರೆ ನನ್ನನ್ನು ನೆನೆಯುತ್ತಾ ಜನ ನನ್ನ ಭಾವವನ್ನು ಹೊಂದುತ್ತಾರೆ ಎಂಬುದು ಮಾತ್ರವೇ ನಿಯಮವಲ್ಲ. ಹಾಗಾದರೆ ಅಂದರೆ ನನ್ನನ್ನು ನೆನೆಯುವ ಮೂಲಕ ನನ್ನ ಭಾವವನ್ನು ಹೊಂದುತ್ತಾರೆ ಎಂಬುದೇ ಅಲ್ಲ, ಯಾವುದನ್ನು ನೆನೆಯುತ್ತಾರೋ ಅದನ್ನೇ ಅವರು ಹೊಂದುತ್ತಾರೆ ಎಂಬುದನ್ನು ಈ ಶ್ಲೋಕದಲ್ಲಿ ಭಗವಂತನು ಹೇಳುತ್ತಿರುವನು. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಎಲೆ ಕುಂತಿ ಪುತ್ರನೇ, ಮರಣಕಾಲದಲ್ಲಿ ವ್ಯಕ್ತಿ ಯಾವ ಯಾವ ಭಾವವನ್ನು ನೆನೆಯುತ್ತಾ ದೇಹವನ್ನು ಬಿಡುವನು, ಸದಾ ಅದೇ ಗುಂಗಿನಲ್ಲಿ ಇರುವ ಅವನು ಅದನ್ನೇ ಹೊಂದುವನು. ಹೀಗೆ ಮರಣಕಾಲದಲ್ಲಿ ಯಾವ ಯಾವ ಭಾವವನ್ನು ಅಂದರೆ ಬೇರೆ ದೇವತೆಯನ್ನು ಅಥವಾ ಮತ್ಯಾರನ್ನಾದರೂ ನೆನೆಯುತ್ತಾ ದೇಹವನ್ನು ಬಿಡುವನು, ತಾನು ನೆನೆಯುತ್ತಿರುವ ಅದದೇ ಭಾವವನ್ನು ಹೊಂದುತ್ತಾನೆ. ಮರಣಕಾಲದಲ್ಲಿ ಒಂದು ನಿರ್ದಿಷ್ಟ ಭಾವವನ್ನು ನೆನೆಯಲು ಕಾರಣ ಸದಾ ಯಾವಾಗಲೂ ಅದನ್ನೇ ಆಲೋಚಿಸುತ್ತಾ ಧ್ಯಾನಿಸುತ್ತಾ ಅವನ ಮನಸ್ಸು ಅದೇ ಗುಂಗಿನಲ್ಲೇ ಇರುತ್ತದೆ, ಮಗ್ನವಾಗಿರುತ್ತದೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯಾರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ಆದ್ದರಿಂದ ಎಲ್ಲ ಕಾಲದಲ್ಲೂ ನನ್ನನ್ನು ನೆನಪಿಸಿಕೋ. ಕೇವಲ ಮರಣಕಾಲದಷ್ಟೇ ಅಲ್ಲ, ಎಲ್ಲ ಕಾಲದಲ್ಲೂ ನನ್ನನ್ನು ನೆನಪಿಸಿಕೋ ಮತ್ತು ಯುದ್ಧ ಮಾಡು. ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದ ನೀನು ನನ್ನನ್ನೇ ಹೊಂದುವೆ, ಇದರಲ್ಲಿ ಸಂಶಯವಿಲ್ಲ. ಇಲ್ಲಿ ಮೈಯರ್ಪಿತ ಮನೋಬುದ್ಧಿ ಎಂದರೆ ಮಯಿ ಅರ್ಪಿತಂ ಮನಃ ಬುದ್ಧಿ ಚ ಏನ ಸಹ, ಯಾರ ಮನಸ್ಸು ಮತ್ತು ಬುದ್ಧಿ ನನ್ನಲ್ಲಿ ಅರ್ಪಿತವಾಗಿದೆಯೋ ಅವನು. ಮರಣಕಾಲದಲ್ಲಿ ನೆನಪಿಸಿಕೊಳ್ಳಲು ಹಿಂದಿನ ಸಂಸ್ಕಾರಗಳೇ ಕಾರಣವಾದ್ದರಿಂದ ಮತ್ತು ಸಾಯುವ ಸ್ಥಿತಿಯಲ್ಲಿ ಇರುವವನು ಆ ಗಳಿಗೆಯಲ್ಲಿ ನೆನಪಿಸಿಕೊಳ್ಳಲು ಪ್ರಯತ್ನಿಸಲಾರ. ಆದ್ದರಿಂದ ಎಲ್ಲ ಕಾಲದಲ್ಲೂ ಯಾವಾಗಲೂ ನನ್ನನ್ನು ನೆನಪಿಸಿಕೋ, ಧ್ಯಾನಿಸು. ಮತ್ತು ನಿರಂತರ ಸ್ಮರಣೆಯು ಮನಃಶುದ್ಧಿ ಇಲ್ಲದವನಿಗೆ ಆದ್ದರಿಂದ ಯುದ್ಧ ಮಾಡು, ಮನಃಶುದ್ಧಿಗಾಗಿ ಯುದ್ಧ ಮೊದಲಾದ ಸ್ವಧರ್ಮವನ್ನು ಪಾಲಿಸು ಎಂದರ್ಥ. ಹೀಗೆ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸನ್ನು ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿದಂತಹ ನೀನು ನನ್ನನ್ನೇ ಹೊಂದುವೆ, ಇದರಲ್ಲಿ ಸಂಶಯವಿಲ್ಲ. ನಿರಂತರ ಸ್ಮರಣೆಗೆ ಅಂದರೆ ನಿರಂತರ ಜೀವಮಾನ ಪರ್ಯಂತ ಸ್ಮರಣೆ ಮಾಡುತ್ತಾ ಮರಣಕಾಲದಲ್ಲೂ ಸ್ಮರಣೆಗೆ ಬರಬೇಕಾದರೆ ಅದಕ್ಕೆ ಅಭ್ಯಾಸವೇ ನೇರ ಮಾರ್ಗ ಎಂಬುದನ್ನು ತೋರಿಸುತ್ತಾ ಭಗವಂತನು ಹೇಳುತ್ತಾನೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಎಲೆ ಅರ್ಜುನ, ಅಭ್ಯಾಸ ಯೋಗದಿಂದ ಕೂಡಿದ ಬೇರೆ ಕಡೆಗೆ ಹೋಗದಂತಹ ಮನಸ್ಸಿನಿಂದ ಧ್ಯಾನಿಸುತ್ತಾ ದಿವ್ಯನಾದ ಪರಮ ಪುರುಷನನ್ನು ಸೇರುತ್ತಾನೆ. ಇಲ್ಲಿ ಅಭ್ಯಾಸ ಯೋಗಯುಕ್ತೇನ ಎಂದರೆ ಅಭ್ಯಾಸ ಏವ ಯೋಗ ತೇನ ಯುಕ್ತೇನ, ಅಭ್ಯಾಸವೇ ಯೋಗ, ಅದರಿಂದ ಕೂಡಿದವನಿಂದ. ನಾನ್ಯಗಾಮಿನ ಅಂದರೆ ನ ಅನ್ಯಂ ವಿಷಯಂ ಗಂತುಂ ಶೀಲಂ ಯಸ್ಯ ತೇನ, ಬೇರೆ ವಿಷಯದ ಕಡೆಗೆ ಹೋಗುವ ಸ್ವಭಾವ ಯಾವುದಕ್ಕಿಲ್ಲವೋ ಅದರಿಂದ. ಅಭ್ಯಾಸ ಎಂದರೆ ಒಂದೇ ವಿಧವಾದ ಆಲೋಚನೆಯ ಪ್ರವಾಹ, ಅದೇ ಯೋಗ ಎಂದರೆ ಸಾಧನ. ಅದರಿಂದ ಕೂಡಿದ ಅಂದರೆ ಏಕಾಗ್ರಗೊಂಡ, ಆದ್ದರಿಂದಲೇ ಬೇರೆ ವಿಷಯದ ಕಡೆಗೆ ಹೋಗುವ ಸ್ವಭಾವವಿಲ್ಲದ ಮನಸ್ಸಿನಿಂದ ದಿವ್ಯನಾದ ಬೆಳಗುವ ಪರಮ ಪುರುಷನನ್ನು, ದಿವ್ಯನಾದ ಅಂದರೆ ಬೆಳಗುವ ಪರಮ ಪುರುಷನನ್ನು ಅಂದರೆ ಪರಮೇಶ್ವರನನ್ನು, ಸರ್ವಶ್ರೇಷ್ಠ ಪ್ರಭುವನ್ನು ಧ್ಯಾನಿಸುತ್ತಾ ಎಲೈ ಅರ್ಜುನ ಅವನನ್ನೇ ಸೇರುತ್ತಾನೆ. ಕವಿಂ ಪುರಾಣಾಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯಂ
ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಜ್ಞಾನಿಯಾದ, ಪುರಾತನನಾದ, ಪ್ರಭುವಾದ, ಅಣುವಿಗಿಂತ ಅಣುವಾದ, ಎಲ್ಲವನ್ನೂ ಧರಿಸಿರುವ ಅಚಿಂತ್ಯವಾದ ರೂಪವುಳ್ಳ, ಸೂರ್ಯನಂತೆ ಕಾಂತಿಯುಳ್ಳ, ತಮಸ್ಸಿನ ಆಚೆಗಿರುವ ಪುರುಷನನ್ನು ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಯಾರು ಮರಣಕಾಲದಲ್ಲಿ ಭಕ್ತಿಯಿಂದ ಕೂಡಿದವನಾಗಿ ಅಚಲವಾದ ಮನಸ್ಸಿನಿಂದ ಮತ್ತು ಯೋಗ ಬಲದಿಂದ ಪ್ರಾಣವಾಯುವನ್ನು ಹುಬ್ಬುಗಳ ನಡುವೆ ಸರಿಯಾಗಿ ನಿಲ್ಲಿಸಿ ಧ್ಯಾನಿಸುವನೋ ಅವನು ಆ ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ. ಇಲ್ಲಿ ಆದಿತ್ಯವರ್ಣಂ ಎಂದರೆ ಆದಿತ್ಯವತ್ ವರ್ಣ ಯಸ್ಯ ತಂ, ಸೂರ್ಯನಂತೆ ಕಾಂತಿಯು ಯಾರದೋ ಅವನನ್ನು. ಜ್ಞಾನಿಯಾದ ಅಂದರೆ ಎಲ್ಲ ವಿದ್ಯೆಗಳನ್ನು ಉಂಟು ಮಾಡಿರುವ, ಸರ್ವಜ್ಞನಾದ, ಪುರಾತನನಾದ ಅಂದರೆ ಅನಾದಿ ಕಾಲದಿಂದಲೂ ಇರುವ, ಪ್ರಭುವಾದ ಅಂದರೆ ವಿಶ್ವವನ್ನು ನಿಯಂತ್ರಿಸುವ, ಅಣುವಿಗಿಂತ ಅಣುವಾದ ಅಂದರೆ ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮವಾದ, ಆಕಾಶ ಕಾಲ ದಿಕ್ಕುಗಳಿಗಿಂತಲೂ ಸೂಕ್ಷ್ಮತರವಾದ, ಎಲ್ಲವನ್ನೂ ಧರಿಸಿರುವ ಅಂದರೆ ಪೋಷಿಸುವ, ಅಪರಿಮಿತವಾದ ಮಹಿಮೆ ಹೊಂದಿರುವುದರಿಂದ ಅಚಿಂತ್ಯವಾದ ರೂಪವುಳ್ಳ ಅಂದರೆ ಮಲಿನವಾದ ಮನಸ್ಸು ಬುದ್ಧಿಗಳಿಗೆ ಗೋಚರವಾಗದ ಸೂರ್ಯನಂತೆ ತಾನು ಬೆಳಗುವುದಲ್ಲದೆ ಇತರ ವಸ್ತುಗಳನ್ನು ಬೆಳಗುವ ಕಾಂತಿಯುಳ್ಳಂತಹ ಸ್ವರೂಪವುಳ್ಳ, ತಮಸ್ಸಿನ ಅಂದರೆ ಪ್ರಕೃತಿಯ ಆಚೆಗಿರುವ, ಏಕೆಂದರೆ ಶ್ರುತಿ ಹೇಳುತ್ತದೆ ಸೂರ್ಯನಂತೆ ಕಾಂತಿಯುಳ್ಳ ತಮಸ್ಸಿನ ಆಚೆಗಿರುವ ಈ ಪರಮ ಪುರುಷನನ್ನು ನಾನು ಅರಿತಿದ್ದೇನೆ ಎಂದು. ವ್ಯಕ್ತಗೊಂಡಿರುವ ಈ ವಿಶ್ವದ ಸಮೇತವಾಗಿ ಪ್ರಕೃತಿಯನ್ನು ಯಾರು ಭೇದಿಸಿ ಅಂದರೆ ಮೀರಿ ನಿಂತಿರುವನೋ ಅಂತಹ ಪುರುಷನನ್ನು ಯಾರು ಮರಣಕಾಲದಲ್ಲಿ ಭಕ್ತಿಯಿಂದ ಕೂಡಿದವನಾಗಿ ಅಚಲವಾದ ಅಂದರೆ ಚಂಚಲತೆ ಇಲ್ಲದ ಮನಸ್ಸಿನಿಂದ ಧ್ಯಾನಿಸುವನೋ ಅವನು ಆ ಪುರುಷನನ್ನು ಹೊಂದುತ್ತಾನೆ. ಮನಸ್ಸು ಅಚಲವಾಗುವುದಕ್ಕೆ ಕಾರಣ ಯೋಗ ಬಲದಿಂದ ಪ್ರಾಣವಾಯುವನ್ನು ಸರಿಯಾಗಿ ಸುಷುಮ್ನಾ ಮಾರ್ಗದ ಮೂಲಕ ಹುಬ್ಬುಗಳ ನಡುವೆ ನಿಲ್ಲಿಸಿ ಧ್ಯಾನಿಸುತ್ತಾನೆ. ಅವನು ಆ ದಿವ್ಯನಾದ ಪ್ರಕಾಶಮಾನನಾದ ಪರಮ ಪುರುಷನನ್ನು ಅಂದರೆ ಪರಮಾತ್ಮ ಸ್ವರೂಪವನ್ನು ಹೊಂದುತ್ತಾನೆ. ಸುಮ್ಮನೆ ಹಾಗೆ ಅಭ್ಯಾಸ ಮಾಡುವುದಕ್ಕಿಂತಲೂ ಓಂಕಾರವನ್ನು ಅವಲಂಬಿಸಿ ಮಾಡುವ ಅಭ್ಯಾಸವು ನೇರ ಮಾರ್ಗ ಎಂಬುದನ್ನು ತಿಳಿಸಲು ಬಯಸಿ ಮಾತು ಕೊಡುತ್ತಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ಯಾವ ಅಕ್ಷರವನ್ನು ವೇದವಿದರು ಅಂದರೆ ವೇದಗಳನ್ನು ಬಲ್ಲವರು ವಿವರಿಸಿ ಹೇಳುವರೋ, ಆಸೆಗಳನ್ನು ಬಿಟ್ಟ ಯತಿಗಳು ಯಾವುದನ್ನು ಒಳಹೋಗುವರೋ, ಯಾವುದನ್ನು ಬಯಸುತ್ತಾ ಬ್ರಹ್ಮಚರ್ಯವನ್ನು ಪಾಲಿಸುವರೋ ಆ ಗುರಿಯನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುತ್ತೇನೆ. ಇಲ್ಲಿ ವೀತರಾಗಾಹ ಎಂದರೆ ವೀತಃ ರಾಗಃ ಏಭ್ಯಃ ತೇ, ಯಾರಿಂದ ಆಸೆಯು ತೊಲಗಿದೆಯೋ ಅಂದರೆ ಯಾರನ್ನು ಆಸೆಗಳು ಬಿಟ್ಟು ಹೋಗಿವೆಯೋ ಅವರು ಪದಂ ಪದ್ಯತೆ ಇತಿ ಪದಂ, ಹೋಗಲ್ಪಡುವಂತಹುದು ಅಂದರೆ ಹೋಗಿ ಸೇರಲ್ಪಡುವಂತಹುದು ಪದಂ. ಓ ಗಾರ್ಗಿ, ಅಕ್ಷರದ ಅಂದರೆ ಬ್ರಹ್ಮದ ಪ್ರಬಲವಾದ ಶಾಸನದಲ್ಲಿ ಸೂರ್ಯ ಚಂದ್ರರು ತಮ್ಮ ಸ್ಥಾನದಲ್ಲಿ ಎತ್ತಿ ಹಿಡಿಯಲ್ಪಟ್ಟು ನಿಂತಿದ್ದಾರೆ ಎಂದು ಶ್ರುತಿ ಹೇಳುವುದರಿಂದ ಯಾವ ಅಕ್ಷರವನ್ನು ವೇದವಿದರು ಅಂದರೆ ವೇದಾಂತವನ್ನು ಉಪನಿಷತ್ತುಗಳನ್ನು ಬಲ್ಲವರು ವಿವರಿಸಿ ಹೇಳುವರೋ, ಆಸೆಗಳನ್ನು ಬಿಟ್ಟ ಯತಿಗಳು ಸಾಧಕರು ಮೋಕ್ಷಕ್ಕಾಗಿ ಪ್ರಯತ್ನಿಸುತ್ತಿರುವವರು ಯಾವುದನ್ನು ಒಳಹೋಗುವರೋ, ಯಾವುದನ್ನು ಅರಿಯಲು ಬಯಸುತ್ತ ಗುರುಕುಲದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುವರೋ ಆ ತಲುಪಬೇಕಾದ ಗುರಿಯನ್ನು ನಿನಗೆ ಸಂಕ್ಷೇಪವಾಗಿ ಅಂದರೆ ಅಡಕವಾಗಿ ಹೇಳುತ್ತೇನೆ. ಅದನ್ನು ಆ ಗುರಿಯನ್ನು ಸೇರುವ ಉಪಾಯವನ್ನು ಹೇಳುತ್ತೇನೆ ಎಂದರ್ಥ. ತಿಳಿಸುವುದಾಗಿ ಮಾತು ಕೊಟ್ಟಂತಹ ಉಪಾಯವನ್ನು ಅಂದರೆ ಭಗವಂತನು ಈ ಹಿಂದೆ ತಿಳಿಸುವುದಾಗಿ ಉಪಾಯ ಕೊಟ್ಟಂತಹ ಮಾತನ್ನು ಮುಂದಿನ 2 ಶ್ಲೋಕಗಳಲ್ಲಿ ಸಾಂಗವಾಗಿ ಹೇಳುತ್ತಾನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಅಸ್ಥಿತೋ ಯೋಗಧಾರಣಾಂ.
ಎಲ್ಲ ದ್ವಾರಗಳನ್ನು ನಿಗ್ರಹಿಸಿ ಮತ್ತು ಮನಸ್ಸನ್ನು ಹೃದಯದಲ್ಲಿ ಹಿಡಿದಿಟ್ಟು ತನ್ನ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ಅಂದರೆ ನೆತ್ತಿಯಲ್ಲಿ ನಿಲ್ಲಿಸಿ ಯೋಗದಲ್ಲಿ ತಲ್ಲೀನನಾಗಿ ಇರುತ್ತಾ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂ ದೇಹಂ ಸ ಯಾತಿ ಪರಮಾಂ ಗತಿಂ. ಓಂ ಎಂಬ ಒಂದಕ್ಷರದ ಬ್ರಹ್ಮವನ್ನು ಉಚ್ಚರಿಸುತ್ತಾ ನನ್ನನ್ನು ನೆನೆಯುತ್ತಾ ಯಾರು ದೇಹವನ್ನು ಬಿಟ್ಟು ಹೋಗುವನೋ ಅವನು ಪರಮ ಗತಿಯನ್ನು ಹೊಂದುತ್ತಾನೆ. ಯೋಗ ಧಾರಣ ಅಂದರೆ ಯೋಗಸ್ಯ ಧಾರಣ, ಯೋಗದ ಸ್ಥಿರತೆಯನ್ನು, ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ನಿಗ್ರಹಿಸಿ ಅಂದರೆ ಹಿಂದೆಳೆದುಕೊಂಡು ಕಣ್ಣು ಮೊದಲಾದವುಗಳಿಂದ ಹೊರಗಿನ ವಿಷಯಗಳನ್ನು ಗ್ರಹಿಸದೆ ಎಂದರ್ಥ, ಮತ್ತು ಮನಸ್ಸನ್ನು ಹೃದಯದಲ್ಲಿ ಹಿಡಿದಿಟ್ಟು ಹೊರಗಿನ ವಿಷಯಗಳನ್ನು ನೆನೆಯದೆ ಎಂದರ್ಥ. ಶಿರದಲ್ಲಿ ಹುಬ್ಬುಗಳ ನಡುವೆ ಪ್ರಾಣವಾಯುವನ್ನು ನಿಲ್ಲಿಸಿ ಯೋಗದಲ್ಲಿ ತಲ್ಲೀನನಾಗಿ ಇರುತ್ತಾ ಸ್ಥೈರ್ಯದಿಂದಿರುತ್ತಾ ಅಂದರೆ ಯೋಗವನ್ನು ಆಶ್ರಯಿಸಿದವನಾಗಿ. ಪ್ರಯಾತಿ ಅಂದರೆ ಪ್ರಕರ್ಷೇಣ ಯಾತಿ, ಶ್ರೇಷ್ಠ ರೀತಿಯಿಂದ ಹೋಗುವನು. ಓಂ ಎಂಬ ಯಾವ ಒಂದು ಅಕ್ಷರವಿದೆಯೋ ಅದು ಬ್ರಹ್ಮವನ್ನು ಸೂಚಿಸುವುದರಿಂದ ಅಥವಾ ಪ್ರತಿಮೆ ಮೊದಲಾದವುಗಳಂತೆ ಬ್ರಹ್ಮದ ಪ್ರತೀಕವಾಗಿರುವುದರಿಂದ ಅದೇ ಬ್ರಹ್ಮ. ಅದನ್ನು ಉಚ್ಚರಿಸುತ್ತಾ ಮತ್ತು ಅದು ಸೂಚಿಸುವಂತಹ ನನ್ನನ್ನು ನೆನೆಯುತ್ತಾ ಯಾರು ದೇಹವನ್ನು ಬಿಟ್ಟು ಹೋಗುವನೋ, ಶ್ರೇಷ್ಠ ರೀತಿಯಿಂದ ಅಂದರೆ ಬೆಳಕು ಮೊದಲಾದ ಮಾರ್ಗದಿಂದ ಹೋಗುವನೋ ಅವನು ಪರಮ ಅಂದರೆ ಶ್ರೇಷ್ಠ ಗತಿಯನ್ನು ಹೊಂದುತ್ತಾನೆ, ಅಂದರೆ ನನ್ನನ್ನು ಬಂದು ಸೇರುತ್ತಾನೆ. ಹೀಗೆ ಮರಣಕಾಲದಲ್ಲಿ ಏಕಾಗ್ರತೆಯ ಮೂಲಕ ನನ್ನನ್ನು ಹೊಂದುವುದು ಎಂಬುದೇನಿದೆಯೋ ಅದು ಪ್ರತಿದಿನದ ಅಭ್ಯಾಸದಿಂದ ಮಾತ್ರವೇ ಸಾಧ್ಯವಾಗುವಂತಹುದು, ಮಿಕ್ಕವರಿಗಲ್ಲ ಎಂಬುದಾಗಿ ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ನೆನಪಿಸಿಕೊಡುತ್ತಾನೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಎಲೈ ಪಾರ್ಥ, ಅನನ್ಯ ಮನಸ್ಸುಳ್ಳವನಾಗಿ ಯಾರು ನನ್ನನ್ನು ಪ್ರತಿದಿನವೂ ಸತತವಾಗಿ ನೆನೆಯುವನೋ ಅಂತಹ ನಿತ್ಯಯುಕ್ತನಾದ ಅಂದರೆ ಸದಾ ಧ್ಯಾನ ನಿರತನಾದಂತಹ ಯೋಗಿಗೆ ನಾನು ಸುಲಭನು. ಅನನ್ಯಚೇತಃ ಎಂದರೆ ನ ಅನ್ಯಸ್ಮಿನ್ ಚೇತಃ ಯಸ್ಯ, ಯಾರ ಮನಸ್ಸು ಇನ್ನೊಂದರಲ್ಲಿ ಇಲ್ಲವೋ ಅವನು, ಅಂದರೆ ಕೇವಲ ಭಗವಂತನಲ್ಲೇ ಮನಸ್ಸನ್ನು ನೆಟ್ಟವನು. ಯಾರ ಮನಸ್ಸು ಇನ್ನೊಂದರಲ್ಲಿ ಇಲ್ಲವೋ ಕೇವಲ ನನ್ನಲ್ಲೇ ಇರುವುದು ಅವನು ಅನನ್ಯ ಮನಸ್ಸುಳ್ಳವನು. ಅಂತಹವನಾಗಿ ಯಾರು ನನ್ನನ್ನು ಪ್ರತಿದಿನವೂ ಸತತವಾಗಿ ನಿರಂತರ ನೆನೆಯುವನೋ ಅಂತಹ ನಿತ್ಯಯುಕ್ತನಾದ ಅಂದರೆ ಏಕಾಗ್ರ ಮನಸ್ಸಿನವನಾದ ಯೋಗಿಗೆ ನಾನು ಸುಲಭವಾಗಿ ದೊರೆಯುವೆನು, ಹೊರತು ಮಿಕ್ಕವರಿಗಲ್ಲ. ನೀನು ಹೀಗೆ ಸುಲಭವಾಗಿ ಸಿಗುವವನಾಗಿರಬಹುದು, ಅದರಿಂದೇನು ಎಂದರೆ ಅದಕ್ಕೆ ಹೇಳುತ್ತಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಮಹಾತ್ಮರು ನನ್ನನ್ನು ಸೇರಿ ಬಳಿಕ ದುಃಖದ ಬೀಡಾದ ನಶ್ವರವಾದ ಪುನರ್ಜನ್ಮವನ್ನು ಹೊಂದುವುದಿಲ್ಲ, ಏಕೆಂದರೆ ಅವರು ಪರಮ ಸಿದ್ಧಿಯನ್ನು ಪಡೆದಿರುತ್ತಾರೆ. ಇಲ್ಲಿ ಸಂಸಿದ್ಧಿಂ ಎಂದರೆ ಸಮ್ಯಕ್ ಸಿದ್ಧಿಂ, ಪರಿಪೂರ್ಣ ಸಿದ್ಧಿಯನ್ನು. ಮೇಲೆ ಹೇಳಿದ ಲಕ್ಷಣಗಳುಳ್ಳ ಮಹಾತ್ಮರು ಅಂದರೆ ನನ್ನ ಭಕ್ತರು ನನ್ನನ್ನು ಸೇರಿ ಬಳಿಕ ಮತ್ತೆ ದುಃಖದ ಬೀಡಾದ ಮತ್ತು ನಶ್ವರವಾದ ಜನ್ಮವನ್ನು ಹೊಂದುವುದಿಲ್ಲ, ಏಕೆಂದರೆ ಅವರು ಪರಮ ಎಂದರೆ ಪರಿಪೂರ್ಣ ಸಿದ್ಧಿಯನ್ನು ಮೋಕ್ಷವನ್ನೇ ಪಡೆದಿರುತ್ತಾರೆ. ಅಥವಾ ಹೀಗೂ ಅರ್ಥವಾಗುತ್ತದೆ, ಅವರು ನನ್ನನ್ನು ಸೇರಿ ಬಳಿಕ ಪುನರ್ಜನ್ಮದ ಮತ್ತು ದುಃಖದ ಬೀಡನ್ನು ತಾಣವಾಗಿ ಹೋಗಿ ಸೇರುವುದಿಲ್ಲ. ಈಗ ಮುಂದಿನ ಶ್ಲೋಕದಲ್ಲಿ ಎಲ್ಲ ಲೋಕಗಳಲ್ಲೂ ಮರಳಿ ಬರುವಂತಹದ್ದು ಇದೆ ಎಂಬುದನ್ನು ಬ್ರಹ್ಮಲೋಕವೇ ಆದರೂ ಅಲ್ಲಿಂದಲೂ ಮರಳಿ ಬರುವಂತಹದ್ದು ಇದೆ ಎಂಬುದನ್ನು ತೋರಿಸುತ್ತಾ ನನ್ನನ್ನು ಸೇರಿದ ಬಳಿಕ ಮರಳಿ ಬರಬೇಕಾಗಿಲ್ಲ ಎಂಬ ಅಂಶವನ್ನೇ ಮತ್ತೊಮ್ಮೆ ದೃಢಪಡಿಸುತ್ತಾನೆ. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ
ಪುನರ್ಜನ್ಮ ನ ವಿದ್ಯತೆ. ಎಲೈ ಅರ್ಜುನ, ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಮರಳಿ ಬರುವಂಥವು. ಆದರೆ ಎಲೈ ಕೌಂತೆಯ, ನನ್ನನ್ನು ಹೊಂದಿದರೆ ಪುನರ್ಜನ್ಮ ಇರುವುದಿಲ್ಲ. ಆ ಬ್ರಹ್ಮ ಭುವನಾತ್ ಎಂದರೆ ಬ್ರಹ್ಮಣ ಭುವನಂ ಅಭಿವ್ಯಾಪ್ಯ, ಬ್ರಹ್ಮನ ನಿಲಯವನ್ನೂ ಸೇರಿಸಿಕೊಂಡು ಪುನರಾವರ್ತಿನಃ ಅಂದರೆ ಪುನಃ ಆವರ್ತನಶೀಲಾಹ, ಮತ್ತೆ ಮರಳಿ ಬರುವ ಸ್ವಭಾವದವು. ಇಲ್ಲಿ ಬ್ರಹ್ಮನ ನಿಲಯ ಎಂದರೆ ವಾಸಸ್ಥಾನ, ಬ್ರಹ್ಮನ ವಾಸಸ್ಥಾನ ಅಂದರೆ ಬ್ರಹ್ಮಲೋಕ, ಅದನ್ನೂ ಸೇರಿಸಿಕೊಂಡು ಎಲ್ಲ ಲೋಕಗಳು, ಏಕೆಂದರೆ ಎಲ್ಲ ಲೋಕಗಳಿಗಿಂತಲೂ ಉನ್ನತವಾದುದೇ ಬ್ರಹ್ಮಲೋಕ, ಆದ್ದರಿಂದ ಅದನ್ನೂ ಸೇರಿಸಿಕೊಂಡು ಎಲ್ಲ ಲೋಕಗಳು ಮತ್ತೆ ಮರಳಿ ಬರುವ ಸ್ವಭಾವದವು. ಬ್ರಹ್ಮಲೋಕಕ್ಕೂ ಕೂಡ ಅಳಿವು ಇರುವುದರಿಂದ ಅದನ್ನು ತಲುಪಿದವರಲ್ಲಿ ಇನ್ನು ಜ್ಞಾನ ದೊರಕದವರು ಯಾರಿರುವರೋ ಅವರಿಗೆ ಪುನರ್ಜನ್ಮ ತಪ್ಪಿದ್ದಲ್ಲ. ಯಾರು ಹೀಗೆ ಕ್ರಮಮುಕ್ತಿಯ ಫಲವನ್ನು ಕೊಡುವ ಉಪಾಸನೆಗಳಿಂದ ಅಂದರೆ ಧ್ಯಾನಾದಿ ಸಾಧನೆಗಳಿಂದ ಬ್ರಹ್ಮಲೋಕವನ್ನು ಸೇರಿರುತ್ತಾರೋ ಮತ್ತು ಅಲ್ಲಿ ಜ್ಞಾನವನ್ನು ಗಳಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರವೇ ಬ್ರಹ್ಮನೊಂದಿಗೆ ಮಹಾಪ್ರಳಯ ಕಾಲದಲ್ಲಿ ಮೋಕ್ಷ ಉಂಟಾಗುತ್ತದೆ, ಹೊರತು ಮಿಕ್ಕವರಿಗಲ್ಲ. ಶಾಸ್ತ್ರ ಹೇಳುತ್ತದೆ, ಪರದ ಕೊನೆಯಲ್ಲಿ ಅಂದರೆ ಪರಾರ್ಧ ಎಂದು ಹೇಳುತ್ತೇವೆ. ಬ್ರಹ್ಮನ ಕಾಲ 2 ಪರಾರ್ಧಗಳು. ಈ ಪರದ ಕೊನೆಯಲ್ಲಿ ಮಹಾಪ್ರಳಯ ಕಾಲದಲ್ಲಿ ಕೃತಾತ್ಮನರಾದ ಅಂದರೆ ಪರಿಶುದ್ಧ ಹೃದಯವುಳ್ಳವರಾದ ಅವರೆಲ್ಲರೂ ಬ್ರಹ್ಮನೊಂದಿಗೆ ಪರಮ ಪದವನ್ನು ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ. ಅದು ಪರದ ಕೊನೆಯಲ್ಲಿ ಅಂದರೆ ಸೃಷ್ಟಿಕರ್ತ ಬ್ರಹ್ಮನ ಪೂರ್ಣ ಆಯಸ್ಸಿನ ಅಂತ್ಯದಲ್ಲಿ. ಕೃತಾತ್ಮಾನರು ಎಂದರೆ ಪರಬ್ರಹ್ಮ ಸ್ವರೂಪವನ್ನು ತಾಳಿದ ಮನಸ್ಸುಳ್ಳವರು, ಪರಬ್ರಹ್ಮ ಸ್ವರೂಪವನ್ನು ತಾಳಿದ ಮನಸ್ಸುಳ್ಳವರು. ಧ್ಯಾನಾದಿ ಆಧ್ಯಾತ್ಮ ಸಾಧನೆ ಮಾಡಿದ ಇಂಥವರು ಮಾತ್ರವೇ ಬ್ರಹ್ಮಲೋಕವು ಲಯ ಹೊಂದುವಾಗ ಮೋಕ್ಷವನ್ನು ಪಡೆಯುತ್ತಾರೆ. ಕರ್ಮದ ಮೂಲಕ ಯಾರು ಬ್ರಹ್ಮವನ್ನು ಹೊಂದಿರುತ್ತಾರೋ ಅವರಿಗೆ ಮೋಕ್ಷವಿಲ್ಲ ಎಂಬುದು ಅಂತಿಮ ತೀರ್ಮಾನ. ಅಂದರೆ ಕರ್ಮ ಸಾಧನೆಗಳ ಮೂಲಕವೇ ಯಾರು ಬ್ರಹ್ಮಲೋಕವನ್ನು ಪಡೆದಿರುತ್ತಾರೋ ಅವರಿಗೂ ಕೂಡ ಮೋಕ್ಷ ದೊರೆತಿರುವುದಿಲ್ಲ. ಆದರೆ ನನ್ನನ್ನು ಹೊಂದಿದ ಬಳಿಕ ಜೀವಿಸುತ್ತಿದ್ದರು, ದೇಹವನ್ನು ಬಿಟ್ಟಿಲ್ಲ, ಜೀವಿಸುತ್ತಿದ್ದರು ಅವರಿಗೆ ಪುನರ್ಜನ್ಮ ಇಲ್ಲವೇ ಇಲ್ಲ ಎಂದು ಅರ್ಥ. ಆದರೆ ತಪಸ್ವಿಗಳು, ದಾನಿಗಳು, ವಿರಾಗಿಗಳು ಮತ್ತು ಸಹನಶೀಲರು ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳಿಗಿಂತ ಉನ್ನತವಾದ ಶೋಕವಿಲ್ಲದಂತಹ ಸ್ಥಾನವನ್ನು ಪಡೆಯುತ್ತಾರೆ. ಮುಂತಾದ ಪುರಾಣ ವಚನಗಳಿಂದ ಮಹರ್ಲೋಕ ಮುಂತಾದವು 3 ಲೋಕಗಳಿಗಿಂತ ಉತ್ಕೃಷ್ಟವಾದವು ಎಂಬುದಾಗಿ ತಿಳಿದು ಬರುತ್ತದೆ. ಆದರೆ ಈ ಮೇಲಿನ ಶ್ಲೋಕದಲ್ಲಿ ಹೇಳಿದಂತೆ ಎಲ್ಲ ಲೋಕಗಳಿಗೂ ಅಳಿವು ತಪ್ಪಿದ್ದಲ್ಲ ಎನ್ನುವುದಾದರೆ ಕೆಲವು ಲೋಕಗಳು ಮಾತ್ರ ಉತ್ಕೃಷ್ಟ ಹೇಗಾಗುತ್ತವೆ ಎಂದರೆ ಅವು ಹಲವು ಕಲ್ಪಗಳ ಕಾಲದವರೆಗೆ ಇರುವುದರಿಂದ 3 ಲೋಕಗಳು ಅಷ್ಟು ಕಾಲ ಉಳಿಯಲು ಸಾಧ್ಯವಿಲ್ಲದ್ದರಿಂದ ಮಹರ್ಲೋಕ ಇತ್ಯಾದಿಗಳು ಈ ಭೂಲೋಕ, ಭುವರ್ಲೋಕ, ಪಾತಾಳಲೋಕ ಇವುಗಳಿಗೆ ಹೋಲಿಸಿದರೆ ಉತ್ಕೃಷ್ಟವೆನಿಸುತ್ತವೆ. ತನ್ನ ಕಾಲಮಾನದ ಪ್ರಕಾರ 100 ವರ್ಷ ಬದುಕುವ ಬ್ರಹ್ಮನ ಆಯಸ್ಸಿನ ಪ್ರತಿ ಹಗಲಿನಲ್ಲಿ 3 ಲೋಕಗಳು ಹುಟ್ಟುತ್ತವೆ ಮತ್ತು ಪ್ರತಿ ರಾತ್ರಿಯಲ್ಲಿ 3 ಲೋಕಗಳು ಅಳಿಯುತ್ತವೆ ಎಂಬುದನ್ನು ತೋರಿಸುತ್ತಾ ಬ್ರಹ್ಮನ ಹಗಲು ಇರುಳುಗಳ ಪ್ರಮಾಣವನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತನು ಹೇಳುತ್ತಾನೆ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ಜನಾಃ. ಸಹಸ್ರ ಯುಗಗಳವರೆಗೆ ಇರುವ ಬ್ರಹ್ಮನ ಹಗಲನ್ನು, 1000 ಯುಗಗಳವರೆಗೆ ಇರುವ ಅವನ ಇರುಳನ್ನು ಯಾರು ತಿಳಿದಿರುವರೋ ಅವರು ಹಗಲು ಇರುಳುಗಳನ್ನು ಬಲ್ಲವರು. ಇಲ್ಲಿ ಸಹಸ್ರ ಯುಗ ಪರ್ಯಂತಂ ಎಂದರೆ ಸಹಸ್ರಂ ಯುಗಾನಿ ಪರ್ಯಂತಂ ಯಸ್ಯ ತತ್, ಸಹಸ್ರ ಯುಗಗಳು ಯಾವುದರ ಕೊನೆಯೋ ಅದನ್ನು, ಯುಗ ಸಹಸ್ರಾಂತಂ ಯುಗ ಸಹಸ್ರಂ ಅಂತಂ ಯಸ್ಯಾಹತಾಂ ಯಾವುದಕ್ಕೆ ಯುಗಗಳ 1000ವು ಕೊನೆಯೋ ಅದನ್ನು, 1000 ಯುಗಗಳವರೆಗೆ ಇರುವ ಬ್ರಹ್ಮನ ಹಗಲನ್ನು ಮತ್ತು 1000 ಯುಗಗಳವರೆಗೆ ಇರುವ ಇರುಳನ್ನು ಯಾರು ಯೋಗಬಲದಿಂದ ತಿಳಿದಿರುವರೋ ಆ ಸರ್ವಜ್ಞರಾದ ಜನರು ಮಾತ್ರವೇ ಹಗಲು ಇರುಳುಗಳನ್ನು ಬಲ್ಲವರು. ಆದರೆ ಯಾರಿಗೆ ಕೇವಲ ಚಂದ್ರ ಸೂರ್ಯರ ಚಲನೆಯಿಂದ ಮಾತ್ರವೇ ಹಗಲು ಇರುಳುಗಳು ತಿಳಿದು ಬರುತ್ತವೋ ಅವರು
ಅಂತಹ ಮೇಲೆ ಹೇಳಿದ ಬ್ರಹ್ಮನ ಕಾಲಮಾನದ ಹಗಲು ಇರುಳುಗಳನ್ನು ಬಲ್ಲವರಲ್ಲ, ಏಕೆಂದರೆ ಅವರ ದೃಷ್ಟಿ ಸೀಮಿತವಾದುದು. ಇಲ್ಲಿ ಯುಗ ಶಬ್ದದಿಂದ ಚತುರ್ಯುಗವನ್ನು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಏಕೆಂದರೆ ವಿಷ್ಣು ಪುರಾಣದ ವಚನ ಹೇಳುವಂತೆ 1000 ಚತುರ್ಯುಗಗಳು ಬ್ರಹ್ಮನ ಒಂದು ಹಗಲು ಎನಿಸುತ್ತದೆ. ಇಲ್ಲಿ ಬ್ರಹ್ಮನ ಎಂಬ ಶಬ್ದವು ಮಹರ್ಲೋಕ ಮೊದಲಾದವುಗಳಲ್ಲಿ ಇರುವವರನ್ನೂ ಕೂಡ ಸೂಚಿಸುತ್ತದೆ. ಅಲ್ಲಿ ಕಾಲಗಣನೆಯ ರೀತಿ ಇದು. ಮನುಷ್ಯರ 1 ವರ್ಷ ದೇವತೆಗಳ ಒಂದು ಹಗಲು ಇರುಳಿಗೆ ಸಮ. ಇಂತಹ ಹಗಲು ಇರುಳುಗಳ ಲೆಕ್ಕದ ಪ್ರಕಾರ ಪಕ್ಷ ಮಾಸಾದಿಗಳನ್ನು ಎಣಿಸಿದಾಗ 12,000 ದೇವ ವರ್ಷಗಳು ಒಂದು ಚತುರ್ಯುಗದ ಅವಧಿ. ಅಂದರೆ 4 ಯುಗಗಳು ಕಳೆಯಬೇಕಾದರೆ ದೇವತೆಗಳ ಹಗಲು ಇರುಳಿನ ಲೆಕ್ಕದ ಪ್ರಕಾರ 12,000 ವರ್ಷಗಳ ಕಾಲ ಹಿಡಿಯುತ್ತದೆ. ಇಂತಹ 1,000 ಚತುರ್ಯುಗಗಳು ಬ್ರಹ್ಮನ ಒಂದು ಹಗಲಿಗೆ ಸಮ. ಅಷ್ಟೇ ಕಾಲ ಪರಿಮಾಣದಷ್ಟು ಇರುತ್ತದೆ ಅವನ ಒಂದು ರಾತ್ರಿ. ಅಂತಹ ಹಗಲು ಇರುಳುಗಳಿಂದ ಪಕ್ಷ ಮಾಸಾದಿಗಳನ್ನು ಲೆಕ್ಕ ಹಾಕಿದರೆ 100 ವರ್ಷಗಳು ಬ್ರಹ್ಮನ ಪೂರ್ಣ ಆಯಸ್ಸು. ಅದರಿಂದೇನು ಎಂದರೆ ಅದಕ್ಕೆ ಉತ್ತರ ಹೇಳುತ್ತಾನೆ. ವ್ಯಕ್ತಾದ್ವ್ಯಕ್ತಯ ಸರ್ವಾ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಎಲ್ಲ ವ್ಯಕ್ತಗೊಂಡ ಜೀವಿಗಳು ಬ್ರಹ್ಮನ ಹಗಲು ಪ್ರಾರಂಭವಾದಾಗ ಅವ್ಯಕ್ತದಿಂದ ಹುಟ್ಟುತ್ತವೆ ಮತ್ತು ಬ್ರಹ್ಮನ ಇರುಳು ಪ್ರಾರಂಭಗೊಂಡಾಗ ಅವು ಅವ್ಯಕ್ತ ಎಂಬ ಹೆಸರಿನ ಅದರಲ್ಲಿ ವಿಲೀನವಾಗುತ್ತವೆ. ವ್ಯಕ್ತಯ ವ್ಯಜ್ಯಂತೆ ಅಭಿವ್ಯಜ್ಯಂತೆ ಇತಿ ವ್ಯಕ್ತಯ. ವ್ಯಕ್ತಗೊಳ್ಳುತ್ತವೆ, ಅಭಿವ್ಯಕ್ತಗೊಳ್ಳುತ್ತವೆ, ಆದ್ದರಿಂದ ವ್ಯಕ್ತಯ ಎನಿಸಿವೆ. ಗೋಚರಿಸುವಂತಹ ಕಾರ್ಯಕ್ಕೆ ಅವ್ಯಕ್ತವಾದ ರೂಪವು ಕಾರಣವಾಗುತ್ತದೆ. ಎಲ್ಲ ವ್ಯಕ್ತಗೊಂಡ ಚರ ಅಚರ ಜೀವಿಗಳು ಆ ಅವ್ಯಕ್ತವಾದ ಕಾರಣದಿಂದ ಹುಟ್ಟುತ್ತವೆ. ಯಾವಾಗ? ಹಗಲು ಪ್ರಾರಂಭವಾದಾಗ, ಅಂದರೆ ಬ್ರಹ್ಮನ ದಿನ ಶುರುವಾದಾಗ. ಹಾಗೆಯೇ ಇರುಳು ಪ್ರಾರಂಭಗೊಂಡಾಗ, ಅಂದರೆ ಬ್ರಹ್ಮ ಮಲಗಿದಾಗ ಅವ್ಯಕ್ತ ಎಂಬ ಹೆಸರಿನ ಅದೇ ಕಾರಣ ರೂಪದಲ್ಲೇ ವಿಲೀನವಾಗುತ್ತವೆ, ಅಡಗುತ್ತವೆ. ಅಥವಾ ಹೀಗೂ ಅರ್ಥ ಹೇಳಬಹುದು. ಹಿಂದಿನ ಶ್ಲೋಕದಲ್ಲಿ ಅವರು, ಅಂದರೆ ಹಗಲು ಇರುಳುಗಳನ್ನು ಬಲ್ಲವರು ಎಂಬುದಾಗಿ ವಾಕ್ಯ ರಚನೆ ಮಾಡುವುದರ ಬದಲಾಗಿ ಈ ಶ್ಲೋಕವನ್ನು ಕೂಡಿಸಿ ಎರಡನ್ನು ಸೇರಿಸಿ ಹೀಗೆ ಅನ್ವಯ ಮಾಡಬೇಕು. ಹಗಲು ಇರುಳುಗಳನ್ನು ಬಲ್ಲವರಾದ ಆ ಪ್ರಸಿದ್ಧ ಜನರು ಯಾವುದನ್ನು ಬ್ರಹ್ಮನ ಹಗಲು ಎಂದು ತಿಳಿದಿರುವರೋ ಆ ಹಗಲು ಪ್ರಾರಂಭಗೊಂಡಾಗ ಅವ್ಯಕ್ತದಿಂದ ಜೀವಿಗಳು ಹುಟ್ಟುತ್ತವೆ. ಮತ್ತು ಯಾವುದನ್ನು ಹಗಲು ಇರುಳುಗಳನ್ನು ಬಲ್ಲ ಆ ಜನರು ಯಾವುದನ್ನು ಇರುಳು ಎಂದು ತಿಳಿದಿರುವರೋ ಆ ಇರುಳು ಪ್ರಾರಂಭಗೊಂಡಾಗ ಜೀವಿಗಳು ವಿಲೀನವಾಗುತ್ತವೆ. ಮಾಡಿದ್ದರ ನಾಶ, ಮಾಡದೆ ಎದ್ದುದರ ಗಳಿಕೆ, ಇವುಗಳ ಸಾಧ್ಯತೆಯನ್ನು ತಳ್ಳಿಹಾಕುತ್ತಾ ವೈರಾಗ್ಯವನ್ನು ಉಂಟು ಮಾಡುವುದಕ್ಕಾಗಿ ಸೃಷ್ಟಿ ಪ್ರಳಯಗಳ ಪ್ರವಾಹವು ಎಡಬಿಡದೆ ಸಾಗಿರುವುದನ್ನು ಭಗವಂತನು ತೋರಿಸುತ್ತಾನೆ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಎಲೈ ಪಾರ್ಥ, ಅಂತಹ ಈ ಜೀವಿಗಳ ಸಮೂಹವೇ ಮತ್ತೆ ಮತ್ತೆ ಹುಟ್ಟಿ ಬ್ರಹ್ಮನ ಇರುಳು ಬಂದಾಗ ಲಯ ಹೊಂದುತ್ತವೆ, ಮತ್ತೆ ಹಗಲಾದಾಗ ಅಸ್ವತಂತ್ರವಾಗಿ ಹುಟ್ಟುತ್ತವೆ. ಭೂತಗ್ರಾಮ ಎಂದರೆ ಭೂತಾನಾಂ ಗ್ರಾಮ, ಜೀವಿಗಳ ಸಮೂಹ. ಯಾವ ಚರ ಅಚರ ಜೀವಿಗಳ ಸಮೂಹ ಹಿಂದೆ ಇದ್ದಿತೋ ಅದೇ, ಬೇರೆ ಅಲ್ಲ, ಅಂದರೆ ಹೊಸ ಜೀವಿಗಳಲ್ಲ. ಹಗಲಾದಾಗ ಹುಟ್ಟಿ ಹುಟ್ಟಿ ಇರುಳಾದಾಗ ಲಯ ಹೊಂದುತ್ತವೆ. ಲಯವಾಗಿ ಮತ್ತೆ ಹಗಲಾದಾಗ ಅಸ್ವತಂತ್ರವಾಗಿ, ಅಂದರೆ ತಮ್ಮ ಹಿಂದಿನ ಕರ್ಮಾದಿಗಳಿಗೆ ಈಡಾಗಿ ಸ್ವಾತಂತ್ರ್ಯವಿಲ್ಲದೆ, ಅಂದರೆ ಬೇರೆ ದಾರಿಯಿಲ್ಲದೆ ಹುಟ್ಟುತ್ತದೆ ಎಂದು ಅರ್ಥ. ಲೋಕಗಳ ಈ ಅನಿತ್ಯತೆಯನ್ನು, ಬ್ರಹ್ಮಾದಿ ಎಲ್ಲ ಲೋಕಗಳ ಅನಿತ್ಯತೆಯನ್ನು ಬಿಡಿಸಿ ತೋರಿಸಿ ಬಳಿಕ ಈಗ ಭಗವತ್ ಸ್ವರೂಪದ ನಿತ್ಯತೆಯನ್ನು ವಿವರಿಸುತ್ತಾನೆ ಭಗವಂತ. ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ
ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಆ ಅವ್ಯಕ್ತಕ್ಕಿಂತಲೂ ಆಚೆಗಿರುವ ಸನಾತನವಾದ ಅವ್ಯಕ್ತವಾದ ಇನ್ನೊಂದು ಭಾವ, ಇನ್ನೊಂದು ಬ್ರಹ್ಮ ಇದೆ. ಎಲ್ಲ ಜೀವಿಗಳೂ ನಾಶ ಹೊಂದುತ್ತಿದ್ದರೂ ಅದು ನಾಶವಾಗುವುದಿಲ್ಲ. ಚರ ಅಚರ ಭೂತಗಳಿಗೆ ಕಾರಣವಾದ, ಅಂದರೆ ಅವುಗಳ ಹುಟ್ಟಿಗೆ ಕಾರಣವಾದ ಆ ಅವ್ಯಕ್ತಕ್ಕಿಂತಲೂ ಆಚೆಗಿರುವ, ಅಂದರೆ ಅದರ ಹುಟ್ಟಿಗೂ ಆ ಅವ್ಯಕ್ತದ ಹುಟ್ಟಿಗೂ ಕಾರಣವಾದ ಇನ್ನೊಂದು ಅದಕ್ಕಿಂತ ಬೇರೆಯಾದ ಯಾವ ಸನಾತನವಾದ ಅನಾದಿಯಿಂದಲೂ ಇರುವ ಅವ್ಯಕ್ತವಾದ ಕಣ್ಣು ಮೊದಲಾದವುಗಳಿಗೆ ಗೋಚರಿಸದ ಭಾವ ಬ್ರಹ್ಮ ಯಾವುದಿದೆಯೋ ಅದಾದರೂ ಕಾರ್ಯಕಾರಣಗಳಿಂದಾದ ಎಲ್ಲ ಜೀವಿಗಳು ನಾಶ ಹೊಂದುತ್ತಿದ್ದರೂ ಕೂಡ ತಾನು ನಾಶವಾಗುವುದಿಲ್ಲ. ಅದು ಅವಿನಾಶಿ ಎಂಬುದಕ್ಕೆ ಪುರಾವೆ ತೋರಿಸುತ್ತಾ ಭಗವಂತ ಹೇಳುತ್ತಾನೆ, ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಕ್ಷರ, ನಾಶವಿಲ್ಲದ್ದು ಎಂದು ಕರೆಯಲ್ಪಟ್ಟಿರುವ ಅವ್ಯಕ್ತವನ್ನು ಪರಮಗತಿ ಎಂದು ಹೇಳುತ್ತಾರೆ. ಯಾವುದನ್ನು ಹೊಂದಿ ಮರಳಿ ಬರುವುದಿಲ್ಲವೋ ಅದು ನನ್ನ ಪರಮ ನೆಲೆ. ಅಂದರೆ ಯಾವ ಭಾವವು ಅಥವಾ ಬ್ರಹ್ಮವು ಅವ್ಯಕ್ತವೋ ಅತೀಂದ್ರಿಯವೋ ಮತ್ತು ನಾಶವಿಲ್ಲದ್ದೋ ಹುಟ್ಟು ಅಳಿವುಗಳಿಲ್ಲದ್ದೋ ಹಾಗೆ ಅಕ್ಷರದಿಂದ ಇಲ್ಲಿ ಈ ವಿಶ್ವವು ಒಡಮೂಡುತ್ತದೆ ಇತ್ಯಾದಿ ಶ್ರುತಿವಾಕ್ಯಗಳಲ್ಲಿ ಅಕ್ಷರ ಎಂದು ಯಾವುದು ಕರೆಯಲ್ಪಟ್ಟಿದೆಯೋ ಅದನ್ನು, ಅಂದರೆ ಪರಮಗತಿ, ತಲುಪಬೇಕಾದ ನೆಲೆ, ಮನುಷ್ಯ ಸಾಧಿಸಬೇಕಾದ ಅಂತಿಮ ಗುರಿ ಎಂದು ಹೇಳುತ್ತಾರೆ. ಪುರುಷನಿಗಿಂತ ಉನ್ನತವಾದದ್ದು ಯಾವುದೂ ಇಲ್ಲ, ಅದು ಕೊನೆ, ಅದು ಪರಮಗತಿ ಮುಂತಾದ ಶ್ರುತಿವಾಕ್ಯಗಳು ಹೇಳುತ್ತವೆ. ಅದು ಅಂದರೆ ಆ ಅಕ್ಷರ ಪರಬ್ರಹ್ಮವು ಪರಮ ನೆಲೆ ಎಂಬುದನ್ನೇ ಹೇಳುತ್ತಾನೆ. ಯಾವುದನ್ನು ಹೊಂದಿ ಮತ್ತೆ ಮರಳಿ ಬರುವುದಿಲ್ಲವೋ ಎಂದು. ಅದಾದರೂ ನನ್ನದೇ ನೆಲೆ ಸ್ವರೂಪ, ನನ್ನದೇ ಎಂಬಲ್ಲಿ ನನ್ನ ಎಂಬುದಾಗಿ ಬಳಸಿರುವ ಷಷ್ಠಿ ವಿಭಕ್ತಿಯು ಔಪಚಾರಿಕ. ರಾಹುವಿನ ತಲೆ ಎಂದಂತೆ, ಅಂದರೆ ಅವನು ಬೇರೆ, ಆ ಪರಮ ನೆಲೆ ಬೇರೆ ಅಲ್ಲ. ಆ ಪರಮ ನೆಲೆ ಏನಿದೆಯೋ ಅದು ಅವನೇ. ಆದ್ದರಿಂದ ಅದು ನನ್ನ ನೆಲೆ ಎಂದು ಹೇಳುವಲ್ಲಿ ವಿಶೇಷ ಅರ್ಥವೇನಿಲ್ಲ. ಅಂದರೆ ಆ ನೆಲೆ ಅವನಿಗಿಂತ ಬೇರೆಯಾದ ವಸ್ತುವೇನಲ್ಲ. ಆದರೂ ಸುಮ್ಮನೆ ಔಪಚಾರಿಕವಾಗಿ ಹಾಗೆನ್ನಲಾಗಿದೆ ಅಷ್ಟೇ. ಆದ್ದರಿಂದ ನಾನೇ ಪರಮಗತಿ ಎಂದು ಅರ್ಥ. ಹೀಗೆ ಅವನನ್ನು ಪಡೆದುಕೊಳ್ಳಲು ಭಕ್ತಿಯು ನೇರ ಮಾರ್ಗ ಎಂದು ಹಿಂದೆ ಹೇಳಿದ್ದನ್ನೇ ಮತ್ತೆ ಹೇಳುತ್ತಾನೆ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಎಲೈ ಪಾರ್ಥ, ಯಾರ ಒಳಗೆ ಎಲ್ಲ ಜೀವಿಗಳೂ ಇವೆಯೋ, ಯಾರಿಂದ ಇದೆಲ್ಲವೂ ವ್ಯಾಪ್ತವಾಗಿದೆಯೋ ಆ ಪರಮ ಪುರುಷನು ಅನನ್ಯ ಭಕ್ತಿಯಿಂದ ಲಭ್ಯನು, ಅಂದರೆ ದೊರಕುವನು. ಅನನ್ಯಯ ಎಂದರೆ ನವಿದ್ಯತೆ ಅನ್ಯಃ ಶರಣತ್ವೇನ ಯಸ್ಯಾಹ ತಯ, ಯಾವುದಕ್ಕೆ ಇನ್ನೊಂದು ಆಶ್ರಯ ಇರುವುದಿಲ್ಲವೋ ಅದರಿಂದ. ಮತ್ತು ಆ ಪರಮ ಪುರುಷನಾದ ನಾನು ಅನನ್ಯ ಭಕ್ತಿಯಿಂದ ಯಾವುದಕ್ಕೆ ನನ್ನನ್ನು ಬಿಟ್ಟು ಇನ್ನೊಂದು ಆಶ್ರಯ ಇಲ್ಲವೋ ಅಂತಹ ಒಮ್ಮುಖವಾದ ಭಕ್ತಿಯಿಂದ ಮಾತ್ರವೇ ಲಭ್ಯನು, ಬೇರೆ ಉಪಾಯದಿಂದಲ್ಲ. ಅಂತಹ ಪುರುಷನ ಪರತ್ವವನ್ನೇ, ಅಂದರೆ ಶ್ರೇಷ್ಠತೆಯನ್ನೇ ಹೇಳುತ್ತಾನೆ. ಕಾರಣ ಸ್ವರೂಪನಾದ ಯಾರ ಒಳಗೆ ಜೀವಿಗಳು ಇವೆಯೋ ಮತ್ತು ಕಾರಣ ಸ್ವರೂಪನಾದ ಯಾರಿಂದ ಇದೆಲ್ಲವೂ, ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆಯೋ ಅಂತಹ ಪರಮ ಪುರುಷನು ಭಕ್ತಿಯಿಂದ ದೊರಕುವನು. ಹೀಗೆ ಭಗವಂತನನ್ನು ಉಪಾಸಿಸುವವನು ಅವನ ನೆಲೆಯನ್ನು ಹೊಂದಿ, ಅಂದರೆ ಆ ನೆಲೆಯನ್ನು ತಲುಪಿ ಮತ್ತೆ ಮರಳಿ ಬರುವುದಿಲ್ಲ. ಆದರೆ ಇತರರು ಬಂದು ಹೋಗುತ್ತಿರುತ್ತಾರೆ ಎಂದು ಹೇಳಿದ್ದಾಯಿತು. ಅವರಲ್ಲಿ ಯಾವ ಮಾರ್ಗದಿಂದ ತೆರಳಿದವರು ಮರಳುವುದಿಲ್ಲ ಮತ್ತು ಯಾವ ಮಾರ್ಗದಿಂದ ಹೋದವರು ಬಂದು ಹೋಗುತ್ತಿರುತ್ತಾರೆ ಎಂದು ಕೇಳಿದರೆ ಅದಕ್ಕೆ ಉತ್ತರ ಹೇಳುತ್ತಿದ್ದಾನೆ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಎಲೈ ಭರತ ಕುಲದಲ್ಲಿ ಶ್ರೇಷ್ಠನೇ ಅರ್ಜುನ,
ಇಲ್ಲಿಂದ ಯಾವ ಕಾಲದಲ್ಲಿ ತೆರಳಿದಂತಹ ಅಂದರೆ ಶರೀರವನ್ನು ಬಿಟ್ಟು ಹೊರಟಂತಹ ಯೋಗಿಗಳು ಮತ್ತೆ ಮರಳುವುದಿಲ್ಲ, ಅಥವಾ ಯಾವ ಕಾಲದಲ್ಲಿ ತೆರಳಿದಂತಹ ಯೋಗಿಗಳು ಮರಳುತ್ತಾರೆ ಎಂಬುದನ್ನು ಹೇಳುತ್ತೇನೆ. ಯಾವ ಕಾಲದಲ್ಲಿ ಶರೀರವನ್ನು ಬಿಟ್ಟು ತೆರಳಿದಂತಹ ಯೋಗಿಗಳು ಮತ್ತೆ ಮರಳುವುದಿಲ್ಲವೋ ಹಾಗೂ ಯಾವ ಕಾಲದಲ್ಲಿ ತೆರಳಿದವರು ಮರಳುವರೋ ಆ ಕಾಲವನ್ನು ಹೇಳುತ್ತೇನೆ ಎಂದು ಹೀಗೆ ವಾಕ್ಯವನ್ನು ಅನ್ವಯ ಮಾಡಿಕೊಳ್ಳಬೇಕು. ಸಗುಣ ಸಾಕಾರ ಬ್ರಹ್ಮವನ್ನು ಅರಿತುಕೊಂಡವನ ಆತ್ಮವು ಅವನು ಶರೀರ ಬಿಟ್ಟಾಗ ಸೂರ್ಯನ ಕಿರಣಗಳನ್ನು ಅನುಸರಿಸುತ್ತವೆ ಮತ್ತು ಆದ್ದರಿಂದಲೇ ಸೂರ್ಯ ದಕ್ಷಿಣ ದಿಕ್ಕಿನಲ್ಲಿ ಸಂಚರಿಸುವಾಗಲೂ ಕೂಡ ಅವನ ಆತ್ಮವು ಕಿರಣಗಳನ್ನು ಅನುಸರಿಸುತ್ತದೆ ಎಂಬ ಬ್ರಹ್ಮಸೂತ್ರಗಳ ವಿಚಾರ ಸರಣಿಯ ಪ್ರಕಾರ ತಿಳಿದು ಬರುವ ಅಂಶ ಏನೆಂದರೆ, ಉತ್ತರಾಯಣ ಕಾಲ ಅಂದರೆ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಸಂಚರಿಸುವ ಕಾಲ ಮುಂತಾದ ವಿಶೇಷ ಸಮಯಗಳಲ್ಲಿ ಉಂಟಾದ ಮರಣದ ಕುರಿತಾಗಿ ಹೇಳುವುದು ಇಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಸಂಚರಿಸುವ ಕಾಲ ಮುಂತಾದ ವಿಶೇಷ ಸಮಯಗಳಲ್ಲಿ ಉಂಟಾದ ಮರಣದ ಕುರಿತಾಗಿ ಹೇಳುವುದು ಇಲ್ಲಿನ ಉದ್ದೇಶವಲ್ಲ. ಆದ್ದರಿಂದ ಇಲ್ಲಿ ಶ್ಲೋಕದಲ್ಲಿ ಕಾಲ ಎಂಬ ಶಬ್ದದಿಂದ ಕಾಲದ ಅಭಿಮಾನಿ ದೇವತೆಗಳು ಸತ್ತ ಜೀವಿಯ ಆತ್ಮವನ್ನು ಒಯ್ಯುವ ಮಾರ್ಗ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇದೇನೋ ಹಗಲಲ್ಲಿ ಸತ್ತವರು ರಾತ್ರಿಯಲ್ಲಿ ಸತ್ತವರು ಎಂದು ಅರ್ಥವಲ್ಲ. ಆದ್ದರಿಂದ ಒಟ್ಟು ಅರ್ಥ ಇದು. ಯಾವ ಕಾಲದಲ್ಲಿ ಕಾಲದ ಅಭಿಮಾನಿ ದೇವತೆಗಳು ಜೀವಿಗಳ ಆತ್ಮವನ್ನು ಒಯ್ಯುವ ಯಾವ ಮಾರ್ಗದಲ್ಲಿ ತೆರಳಿದಂತಹ ಯೋಗಿಗಳು ಅಂದರೆ ಅಧ್ಯಾತ್ಮ ಸಾಧಕರು ಮತ್ತೆ ಮರಳುವುದಿಲ್ಲವೋ ಹಾಗೂ ಶಾಸ್ತ್ರೋಕ್ತವಾದ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡುವವರು ಮರಳುವರೋ ಅಂತಹ ಮಾರ್ಗವನ್ನು, ಕಾಲ ಅಭಿಮಾನಿ ದೇವತೆಗಳಿಂದ ಕೂಡಿದ ಮಾರ್ಗವನ್ನು, ಅವರು ಜೀವರ ಆತ್ಮವನ್ನು ಒಯ್ಯುವ ಮಾರ್ಗವನ್ನು ಹೇಳುತ್ತೇನೆ. ಶರೀರ ಬಿಟ್ಟವರು ಯಾವ ಮಾರ್ಗದಲ್ಲಿ ತೆರಳಿದರೆ ಮರಳಿ ಬರುವುದಿಲ್ಲವೋ ಆ ಮಾರ್ಗವನ್ನು ವಿವರಿಸುವಾಗ ಮುಂದಿನ ಶ್ಲೋಕದಲ್ಲಿ ಬಂದಿರುವ ಬೆಂಕಿ ಮತ್ತು ಜ್ಯೋತಿ ಇವು ಕಾಲಕ್ಕೆ ಸಂಬಂಧಿಸಿದವುಗಳಲ್ಲ. ಆದರೂ ಕೂಡ ಶ್ಲೋಕದಲ್ಲಿ ಬಂದಿರುವ ಹಗಲು ಇತ್ಯಾದಿ ಮುಕ್ಕಾಲು ಪಾಲು ಶಬ್ದಗಳೆಲ್ಲ ಕಾಲಕ್ಕೇ ಸಂಬಂಧಿಸಿದವುಗಳಾದ್ದರಿಂದ ಅವುಗಳೊಡನೆ ಬರುವ ಬೆಂಕಿ ಮತ್ತು ಜ್ಯೋತಿ ಇವುಗಳನ್ನು ಕೂಡ ಕಾಲ ಶಬ್ದದಿಂದಲೇ ಸೂಚಿಸುವುದು ದೋಷವೇನಲ್ಲ. ಇದು ಹೇಗೆಂದರೆ ಮಾವಿನ ತೋಪು ಎಂದಂತೆ. ಅಂದರೆ ಒಂದು ತೋಪು ಅಂತಂದಾಗ ಅಲ್ಲಿ ಮಾವಿನ ಮರವಷ್ಟೇ ಅಲ್ಲ, ಬೇರೆ ಮರಗಳು ಇರುವ ಸಾಧ್ಯತೆ ಇರುತ್ತದೆ. ಆದರೆ ಹೆಚ್ಚಾಗಿ ಮಾವಿನ ಮರಗಳಿದ್ದರೆ ಅದನ್ನು ಮಾವಿನ ತೋಪು ಎಂದು ಕರೆದು ಬಿಡುತ್ತೇವೆ. ಆ ರೀತಿಯಲ್ಲಿ ಇಲ್ಲಿ ಅಗ್ನಿ ಜ್ಯೋತಿ ಮುಂದಿನ ಶ್ಲೋಕಗಳಲ್ಲಿ ಹೇಳುವ ಅಗ್ನಿ ಜ್ಯೋತಿ ಮುಂತಾದ ಪದಗಳು ಕಾಲಕ್ಕೆ ಸಂಬಂಧಿಸಿರದಿದ್ದರೂ ಉಳಿದವುಗಳು ಹಗಲು ರಾತ್ರಿ ಉತ್ತರಾಯಣ ದಕ್ಷಿಣಾಯನ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಇವುಗಳು ಕಾಲಕ್ಕೆ ಸಂಬಂಧಿಸಿರುವುದರಿಂದ ಎಲ್ಲವನ್ನೂ ಕಾಲ ಎಂಬ ಹೆಸರಿನಿಂದಲೇ ಸೂಚಿಸಲಾಗುತ್ತಿದೆ. ಈಗ ಮತ್ತೆ ಮರಳಿ ಬರದೇ ಇರುವ ಅಂದರೆ ಮೋಕ್ಷವನ್ನು ಹೊಂದುವಂತಹ ಮಾರ್ಗವನ್ನು ಭಗವಂತ ಹೇಳುತ್ತಿದ್ದಾನೆ. ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಬೆಂಕಿ ಜ್ಯೋತಿ ಹಗಲು ಶುಕ್ಲ ಪಕ್ಷ ಉತ್ತರಾಯಣ ಅಂದರೆ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಸಂಚರಿಸುವ ಕಾಲ, ಆ ಮಾರ್ಗವಾಗಿ ಹೋದಂತಹ ಬ್ರಹ್ಮವಿದರಾದ ಅಂದರೆ ಬ್ರಹ್ಮವನ್ನು ಅರಿತುಕೊಂಡಿರುವ ಜನರು ಬ್ರಹ್ಮವನ್ನು ಸೇರುತ್ತಾರೆ. ಈ ಪಂಚಾಗ್ನಿ ವಿದ್ಯೆಯನ್ನು ಬಲ್ಲವರು ಮತ್ತು ಅರಣ್ಯದಲ್ಲಿ ಶ್ರದ್ಧೆ ಮತ್ತು ತಪಸ್ಸುಗಳಿಂದ ಉಪಾಸನೆ ಧ್ಯಾನ ಮಾಡುವವರು ಜ್ಯೋತಿಗೆ ಅಭಿಮಾನಿಯಾದ ದೇವತೆಯನ್ನು ಸೇರುತ್ತಾರೆ ಎಂಬುದಾಗಿ ಶ್ರುತಿಯು ಹೇಳುವ ಜ್ಯೋತಿಯ ಅಭಿಮಾನಿ ದೇವತೆಯನ್ನೇ ಈ ಶ್ಲೋಕದಲ್ಲಿ ಬೆಂಕಿ ಮತ್ತು ಜ್ಯೋತಿ ಶಬ್ದಗಳು ಸೂಚಿಸುತ್ತವೆ. ಹಗಲು ಎಂಬುದು ಅದರ ಅಭಿಮಾನಿ ದೇವತೆಯನ್ನು ಸೂಚಿಸುತ್ತದೆ. ಶುಕ್ಲಪಕ್ಷ ಎಂಬುದು ಶುಕ್ಲ ಪಕ್ಷದ ಅಭಿಮಾನಿ ದೇವತೆಯನ್ನು ಸೂಚಿಸುತ್ತದೆ. ಉತ್ತರಾಯಣದ ಎಂದರೆ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಸಂಚರಿಸುವ 6 ತಿಂಗಳುಗಳು ಉತ್ತರಾಯಣ ಕಾಲದ ಅಭಿಮಾನಿ ದೇವತೆಯನ್ನು ಸೂಚಿಸುತ್ತದೆ. ಇವುಗಳಿಂದ ಅಂದರೆ ಮೇಲೆ ಹೇಳಿದ ಬೆಂಕಿ ಜ್ಯೋತಿ ಇತ್ಯಾದಿಗಳಿಂದ ಶ್ರುತಿ ಹೇಳುವಂತಹ ಸಂವತ್ಸರದ ಅಭಿಮಾನಿ ದೇವತೆ ದೇವಲೋಕ ಇತ್ಯಾದಿಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಇಂತಹ ಯಾವ ಮಾರ್ಗವಿದೆಯೋ ಆ ಮಾರ್ಗವಾಗಿ ಹೋಗುವಂತಹ ಭಗವಂತನ ಉಪಾಸಕರಾದ ಅಂದರೆ ಭಗವಂತನ ಧ್ಯಾನ ಮಾಡುವ ಜನರು ಬ್ರಹ್ಮವನ್ನು ಸೇರುತ್ತಾರೆ. ಏಕೆಂದರೆ ಅವರು ಬ್ರಹ್ಮವಿದರು, ಬ್ರಹ್ಮವನ್ನು ಅರಿತವರು. ಏಕೆಂದರೆ ಶ್ರುತಿ ಹೇಳುತ್ತದೆ
ಅವರು ಜ್ಯೋತಿಗೆ ಅಭಿಮಾನಿಯಾದ ದೇವತೆಯನ್ನು ಸೇರುತ್ತಾರೆ. ಜ್ಯೋತಿರ್ದೇವತೆಯಿಂದ ಹಗಲಿನ ದೇವತೆಯಿಂದ ಶುಕ್ಲಪಕ್ಷದ ದೇವತೆಯನ್ನು, ಶುಕ್ಲಪಕ್ಷದ ದೇವತೆಯಿಂದ ಯಾರು 6 ತಿಂಗಳುಗಳಲ್ಲಿ ಸೂರ್ಯನು ಉತ್ತರ ದಿಕ್ಕಿನಲ್ಲಿ ಸಂಚರಿಸುವನೋ ಆ ಉತ್ತರಾಯಣ ದೇವತೆಗಳನ್ನು ಸೇರುತ್ತಾರೆ. ಉತ್ತರಾಯಣ ದೇವತೆಗಳಿಂದ ಸಂವತ್ಸರ ದೇವತೆಗಳನ್ನು, ಸಂವತ್ಸರ ದೇವತೆಯಿಂದ ಆದಿತ್ಯನನ್ನು, ಆದಿತ್ಯನಿಂದ ಚಂದ್ರನನ್ನು, ಚಂದ್ರನಿಂದ ವಿದ್ಯುತ್ ದೇವತೆಯನ್ನು ಸೇರುತ್ತಾರೆ. ಅಲ್ಲಿರುವ ಇವರನ್ನು ಅಮಾನವ ಪುರುಷನೊಬ್ಬನು, ಅಂದರೆ ಸತ್ಯಲೋಕದಲ್ಲಿರುವ ಬ್ರಹ್ಮದ ಬಳಿಗೆ ಒಯ್ಯುತ್ತಾನೆ. ಇದು ದೇವಪಥವು, ಬ್ರಹ್ಮಪಥವು. ಇದರಿಂದ ಬ್ರಹ್ಮವನ್ನು ಹೊಂದಿದವರು ಈ ಸಂಸಾರ ಸುಳಿಗೆ ಹಿಂದಿರುಗುವುದಿಲ್ಲ, ಹಿಂದಕ್ಕೆ ತಿರುಗಿ ಬರುವುದಿಲ್ಲ ಎಂದು ಇತ್ಯಾದಿ ಶ್ರುತಿಗಳು ಹೇಳುತ್ತವೆ. ಪರಿಪೂರ್ಣ ಜ್ಞಾನದಲ್ಲಿ ನೆಲೆ ನಿಂತ, ಅಂದರೆ ಸದ್ಯೋಮುಕ್ತಿಯನ್ನು ಹೊಂದಿದವರಿಗೆ, ಅಂದರೆ ಈಗಲೇ ಇನ್ನು ಶರೀರದಲ್ಲಿ ಇರುವಾಗಲೇ ಮುಕ್ತಿಯನ್ನು ಗಳಿಸಿಕೊಂಡ ಜೀವನ್ಮುಕ್ತರಿಗೆ ಹೋಗುವುದು ಅಥವಾ ಹೋಗಿ ಬರುವುದು ಮುಂತಾದ ಯಾವುದೇ ಗತಿಯು ಚಲನೆಯೂ ಇರುವುದಿಲ್ಲ. ಏಕೆಂದರೆ ಶ್ರುತಿ ಹೇಳುತ್ತದೆ, ಆ ರೀತಿ ಮುಕ್ತಿಯನ್ನು ಗಳಿಸಿಕೊಂಡ ಜೀವನ್ಮುಕ್ತರಿಗೆ ಅವನ ಪ್ರಾಣಗಳು ಹೊರಕ್ಕೆ ಹೊರಡುವುದೇ ಇಲ್ಲ ಎಂದು. ಇನ್ನು ಯಾವ ಮಾರ್ಗವಾಗಿ ತೆರಳಿದವರು ಮರಳಿ ಸಂಸಾರಕ್ಕೆ ಬರುವರೋ ಅಂತಹ ಮಾರ್ಗವನ್ನು, ಮರಳಿ ಬರುವ ಮಾರ್ಗವನ್ನು ಹೇಳುತ್ತಾರೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹೊಗೆ, ಧೂಮ, ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನ ಅಂದರೆ ಸೂರ್ಯನು ದಕ್ಷಿಣ ದಿಕ್ಕಿನಲ್ಲಿ ಸಂಚರಿಸುವ 6 ತಿಂಗಳು. ಈ ಮಾರ್ಗವಾಗಿ ಹೋದ ಯೋಗಿಯು ಚಂದ್ರನ ಜ್ಯೋತಿಯನ್ನು ಸೇರಿ ಮತ್ತೆ ಈ ಲೋಕಕ್ಕೆ ಮರಳಿ ಬರುತ್ತಾನೆ. ಇಲ್ಲಿ ಹೊಗೆ ಎಂದರೆ ಹೊಗೆಯ ಅಭಿಮಾನಿ ದೇವತೆ. ರಾತ್ರಿ ಮೊದಲಾದ ಶಬ್ದಗಳಿಂದ ಹಿಂದಿನಂತೆಯೇ ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನದ 6 ತಿಂಗಳು ಈ 3ರ ಅಭಿಮಾನಿ ದೇವತೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಆ ದೇವತೆಗಳಿಂದ ಕೂಡಿದಂತಹ ಯಾವ ಮಾರ್ಗವಿದೆಯೋ ಆ ಮಾರ್ಗವಾಗಿ ಹೋದ ಕರ್ಮಯೋಗಿಯು ಚಂದ್ರನ ಜ್ಯೋತಿಯನ್ನು, ಅಂದರೆ ಅದು ಸೂಚಿಸುವ ಸ್ವರ್ಗಲೋಕವನ್ನು ಹೊಂದಿ ಅಲ್ಲಿ ಇಷ್ಟಾಪೂರ್ತ ಕರ್ಮಗಳ ಫಲವನ್ನು ಅನುಭವಿಸಿ ಮರಳಿ ಬರುತ್ತಾನೆ. ಈ ವಿಷಯದಲ್ಲೂ ಕೂಡ ಶ್ರುತಿಯು ಹೇಳುತ್ತದೆ, ಅವರು ಧೂಮಾಭಿಮಾನಿ ದೇವತೆಯನ್ನು ಸೇರುತ್ತಾರೆ. ಇಲ್ಲಿ ಧೂಮಾಭಿಮಾನಿ ದೇವತೆಯಿಂದ ರಾತ್ರಿ ದೇವತೆಯನ್ನು, ರಾತ್ರಿ ದೇವತೆಯಿಂದ ಕೃಷ್ಣ ಪಕ್ಷದ ದೇವತೆಯನ್ನು, ಕೃಷ್ಣ ಪಕ್ಷದ ದೇವತೆಯಿಂದ ಯಾವ 6 ತಿಂಗಳಲ್ಲಿ ಸೂರ್ಯನು ದಕ್ಷಿಣ ದಿಕ್ಕಿನಲ್ಲಿ ಸಂಚರಿಸುವನೋ ಆ ತಿಂಗಳುಗಳನ್ನು, ಅಂದರೆ ದಕ್ಷಿಣಾಯನದ 6 ತಿಂಗಳುಗಳ ಅಭಿಮಾನಿ ದೇವತೆಗಳನ್ನು ಸೇರುತ್ತಾರೆ. ಅವರು ಸಂವತ್ಸರ ದೇವತೆಯನ್ನು ಸೇರುವುದಿಲ್ಲ. ದಕ್ಷಿಣಾಯನ ದೇವತೆಗಳಿಂದ ಪಿತೃಲೋಕ ದೇವತೆಯನ್ನು, ಪಿತೃಲೋಕ ದೇವತೆಯಿಂದ ಆಕಾಶವನ್ನು, ಆಕಾಶದಿಂದ ಚಂದ್ರನನ್ನು ಸೇರುತ್ತಾರೆ. ಇವನು ಸೋಮರಾಜನು, ಇವನು ದೇವತೆಗಳ ಅನ್ನವು, ಇವನನ್ನು ದೇವತೆಗಳು ತಿನ್ನುತ್ತಾರೆ. ಅಲ್ಲಿ ಅಂದರೆ ಆ ಚಂದ್ರಲೋಕದಲ್ಲಿ ತನ್ನ ಕರ್ಮ ಮುಗಿಯುವವರೆಗೂ ಇದ್ದು ಅನಂತರ ಇದೇ ಮಾರ್ಗವಾಗಿ, ಅಂದರೆ ಹೋದ ದಾರಿಯಲ್ಲೇ ಮತ್ತೆ ಮರಳಿ ಬರುತ್ತಾರೆ ಇತ್ಯಾದಿ. ಹೀಗೆ ಕರ್ಮಗಳನ್ನು ನಿಷ್ಕಾಮ ಭಾವದಿಂದ ಪ್ರತಿಫಲಾಪೇಕ್ಷೆಯಿಲ್ಲದೆ ಮಾಡುತ್ತಾ ಧ್ಯಾನ ಮಾಡುವುದರಿಂದ ಕ್ರಮ ಮುಕ್ತಿ ದೊರಕುತ್ತದೆ. ಮತ್ತು ಸಕಾಮ ಭಾವದಿಂದ, ಅಂದರೆ ಕರ್ಮಗಳ ಫಲವನ್ನು ಅನುಭವಿಸುವ ಆಸೆಯಿಂದ ಕರ್ಮ ಮಾಡುವವರಾದರೋ ಸ್ವರ್ಗಲೋಕದಲ್ಲಿ ತಮ್ಮ ಪುಣ್ಯಕ್ಕೆ ಅನುಸಾರ ಭೋಗಗಳನ್ನು ಅನುಭವಿಸಿ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಮರಳಿ ಬರುತ್ತಾರೆ. ನಿಷಿದ್ಧ ಕರ್ಮಗಳನ್ನು, ಅಂದರೆ ಮಾಡಬಾರದ ಕರ್ಮಗಳನ್ನು ಮಾಡುವವರಾದರೋ ನರಕದಲ್ಲಿ ಯಾತನೆಯನ್ನು ಅನುಭವಿಸಿದ ನಂತರ ಮತ್ತೆ ಈ ಲೋಕಕ್ಕೆ ಮರಳಿ ಬರುತ್ತಾರೆ. ಆದರೆ ಕ್ಷುದ್ರ ಕರ್ಮಗಳನ್ನು, ಹೆಚ್ಚು ಪ್ರಭಾವ ಬೀರದ ಕರ್ಮಗಳನ್ನು ಮಾಡುವ ಜೀವಿಗಳಾದರೂ ಇಲ್ಲೇ ಮತ್ತೆ ಮತ್ತೆ ಹುಟ್ಟುತ್ತಿರುತ್ತವೆ ಎಂದು ತಿಳಿದುಕೊಳ್ಳಬೇಕು. ಮೇಲಿನ ಶ್ಲೋಕಗಳಲ್ಲಿ ಹೇಳಿದ 2 ಮಾರ್ಗಗಳನ್ನು, ಅಂದರೆ ಅರ್ಚಿರಾದಿ ಮಾರ್ಗ ಬೆಳಕಿನ ದಾರಿ, ಧೂಮಾದಿ ಮಾರ್ಗ ಕತ್ತರಿನ ದಾರಿ, ಇವುಗಳ ಕುರಿತಾದ ವಿಷಯವನ್ನು ಮುಂದಿನ ಶ್ಲೋಕದೊಂದಿಗೆ ಕೊನೆಗೊಳಿಸುತ್ತಾನೆ. ಶುಕ್ಲಕೃಷ್ಣೇ ಗತೀಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾಯಾತ್ಯನಾವೃತ್ತಿಂ ಅನ್ಯಯಾವತ್ತತೆ ಪುನಃ. ಬಿಳುಪು, ಕಪ್ಪು,
ಎಂಬ ಜಗತ್ತಿನ ಈ ಎರಡು ಮಾರ್ಗಗಳು ಶಾಶ್ವತವಾದವು ಎಂದು ಪರಿಗಣಿಸಲ್ಪಟ್ಟಿದೆ. ಇವೆರಡರಲ್ಲಿ ಒಂದರಿಂದ ತೆರಳಿದ ವ್ಯಕ್ತಿಯು, ಅಂದರೆ ಅರ್ಚಿರಾದಿ ಮಾರ್ಗದಿಂದ ಜ್ಯೋತಿರ್ಮಾರ್ಗದಿಂದ ತೆರಳಿದ ವ್ಯಕ್ತಿಯು ಮತ್ತೆ ಮರಳುವುದಿಲ್ಲ. ಇನ್ನೊಂದರಿಂದ ತೆರಳಿದವನು ಧೂಮ ಮಾರ್ಗ, ಅದರಲ್ಲಿ ತೆರಳಿದವನು ಮತ್ತೆ ಮರಳಿ ಬರುತ್ತಾನೆ. ಬಿಳುಪು, ಜ್ಯೋತಿ ಮುಂತಾದವುಗಳಿಂದ ಕೂಡಿದ ಮಾರ್ಗ ಬೆಳಕಿನ ದಾರಿಯಾದ್ದರಿಂದ ಬಿಳುಪು ಎನಿಸಿದೆ. ಕಪ್ಪು, ಹೊಗೆ ಮುಂತಾದವುಗಳಿಂದ ಕೂಡಿದ ಮಾರ್ಗ ಕತ್ತಲೆಯ ದಾರಿಯಾದ್ದರಿಂದ ಕಪ್ಪು ಎನಿಸುತ್ತದೆ. ಜಗತ್ತಿನ ಜ್ಞಾನಕ್ಕೆ ಮತ್ತು ಕರ್ಮಕ್ಕೆ ಅರ್ಹರಾದ ಜನರ ಈ ಎರಡು ಮಾರ್ಗಗಳು, ದಾರಿಗಳು ಶಾಶ್ವತವಾದವು, ಆದಿ ಇಲ್ಲದವು, ಅಂದರೆ ಅನಾದಿ ಕಾಲದಿಂದಲೂ ಇರುವಂತಹವು. ಏಕೆಂದರೆ ಸಂಸಾರವು, ಅಂದರೆ ಹುಟ್ಟು ಸಾವುಗಳು ಅನಾದಿಯಿಂದಲೂ ಇದೆ. ಅವೆರಡರಲ್ಲಿ ಒಂದರಿಂದ, ಅಂದರೆ ಬಿಳುಪಿನಿಂದ ಬೆಳಕಿನ ದಾರಿಯಲ್ಲಿ ಹೋದವನು ಮತ್ತೆ ಮರಳದಿರುವ ಸ್ಥಿತಿಯನ್ನು, ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ. ಆದರೆ ಇನ್ನೊಂದರಿಂದ, ಕಪ್ಪಿನಿಂದ ಕತ್ತಲೆಯ ದಾರಿಯಿಂದ ಹೋದರೆ ಮತ್ತೆ ಮರಳಿ ಬರುತ್ತಾನೆ. ಈ ಎರಡು ಮಾರ್ಗಗಳನ್ನು ಅರಿತುಕೊಳ್ಳುವುದರಿಂದ ದೊರಕುವ ಫಲವನ್ನು ಹೇಳುತ್ತಾ ಭಕ್ತಿ ಯೋಗವನ್ನು ಕೊನೆಗೊಳಿಸುತ್ತಾನೆ. ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತೆ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಎಲೈ ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತುಕೊಂಡ ಬಳಿಕ ಯಾವ ಯೋಗಿಯೂ ಮರುಳಾಗುವುದಿಲ್ಲ. ಆದ್ದರಿಂದ ಎಲೈ ಅರ್ಜುನ, ಎಲ್ಲ ಕಾಲಗಳಲ್ಲೂ ಯೋಗದಲ್ಲಿ ತಲ್ಲೀನನಾಗಿರು. ನೈತೇ ಶ್ರುತಿ ಇತ್ಯಾದಿ. ಎಲೈ ಪಾರ್ಥ, ಮೋಕ್ಷಕ್ಕೆ ಮತ್ತು ಸಂಸಾರಕ್ಕೆ, ಅಂದರೆ ಹುಟ್ಟು ಸಾವುಗಳ ಚಕ್ರಕ್ಕೆ ಒಯ್ಯುವ ಈ ಎರಡು ಮಾರ್ಗಗಳನ್ನು ಅರಿತುಕೊಂಡು ಬಳಿಕ ಯಾವ ಯೋಗಿಯೂ ಕೂಡ ಮರುಳಾಗುವುದಿಲ್ಲ. ಅಂದರೆ ಸುಖ ಕೊಡುತ್ತವೆ ಎಂದು ತಿಳಿದು ಸ್ವರ್ಗಾದಿ ಫಲಗಳನ್ನು ಬಯಸುವುದಿಲ್ಲ. ಬದಲಾಗಿ ಭಗವಂತನಲ್ಲೇ ನಿಷ್ಠೆಯುಳ್ಳವನಾಗಿ, ಅಂದರೆ ಭಕ್ತಿಯುಳ್ಳವನಾಗಿ ಇರುತ್ತಾನೆ ಎಂದರ್ಥ. ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರವನ್ನು ಖಚಿತವಾಗಿ ತಿಳಿಸುವ ಈ ಅಧ್ಯಾಯದ ವಿಷಯವನ್ನು ಅದನ್ನು ತಿಳಿಯುವುದರಿಂದ ದೊರಕುವ ಫಲದ ಸಮೇತವಾಗಿ ಹೇಳಿ ಕೊನೆಗೊಳಿಸುತ್ತಾನೆ. ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದನ್ನು ತಿಳಿದ ಯೋಗಿಯು ವೇದ, ಯಜ್ಞ, ತಪಸ್ಸು ಮತ್ತು ದಾನ ಇವುಗಳ ವಿಷಯದಲ್ಲಿ ಯಾವ ಪುಣ್ಯ ಫಲವು ದೊರಕುವುದೆಂದು ಹೇಳಲಾಗಿದೆಯೋ ಅದೆಲ್ಲವನ್ನೂ ಮೀರಿ ಹೋಗುತ್ತಾನೆ ಮತ್ತು ಪರಮವಾದ, ಅಂದರೆ ಆದ್ಯವಾದ, ಎಲ್ಲಕ್ಕಿಂತಲೂ ಆದಿಯಾದ ಸ್ಥಾನವನ್ನು ಸೇರುತ್ತಾನೆ. ಇಲ್ಲಿ ವೇದ ಅಂದರೆ ಅವುಗಳ ಅಧ್ಯಯನ ಮುಂತಾದವು, ಯಜ್ಞ ಅಂದರೆ ಅವುಗಳನ್ನು ಮಾಡುವುದು ಇತ್ಯಾದಿ, ಶರೀರವನ್ನು ಶೋಷಿಸುವುದು ಅಂದರೆ ತೆಳ್ಳಗಾಗಿಸುವುದು ಮೊದಲಾದ, ತಪಸ್ಸು ಸತ್ಪಾತ್ರರಿಗೆ ನೀಡುವುದು, ಅಂದರೆ ಈ ರೀತಿಯಾದಂತಹ ಯಜ್ಞ, ಅಧ್ಯಯನ ಮಾಡುವುದು, ಶರೀರವನ್ನು ಶೋಷಿಸುವುದು ಮೊದಲಾದ ತಪಸ್ಸು, ಸತ್ಪಾತ್ರರಿಗೆ ನೀಡುವುದು ಮೊದಲಾದ ದಾನ, ಇವುಗಳ ವಿಷಯದಲ್ಲಿ ಯಾವ ಪುಣ್ಯ ಫಲವು ದೊರಕುವುದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆಯೋ ಅದೆಲ್ಲವನ್ನು ಜ್ಞಾನಿಯಾದವನು ಮೀರಿ ಹೋಗುತ್ತಾನೆ. ಅದಕ್ಕಿಂತಲೂ ಶ್ರೇಷ್ಠವಾದ ಯೋಗದ ಐಶ್ವರ್ಯವನ್ನು ಹೊಂದುತ್ತಾನೆ. ಏನು ಮಾಡುವುದರಿಂದ ಅದನ್ನು ಹೊಂದುತ್ತಾನೆ? 8 ಪ್ರಶ್ನೆಗಳಿಗೆ ಉತ್ತರವನ್ನು ಖಚಿತವಾಗಿ ತಿಳಿಸುವ ಮೂಲಕ ಹೇಳಿದ ಈ ತತ್ವವನ್ನು ಅರಿತುಕೊಂಡು ಅದರಿಂದ ಯೋಗಿಯಾಗಿ, ಜ್ಞಾನಿಯಾಗಿ, ಪರಮವಾದ, ಉತ್ಕೃಷ್ಟವಾದ, ಆದ್ಯವಾದ, ಅಂದರೆ ಜಗತ್ತಿನ ಉತ್ಪತ್ತಿಗೆ ಮೂಲವಾದ ಸ್ಥಾನವನ್ನು, ಅಂದರೆ ವಿಷ್ಣುವಿನ ಸರ್ವವ್ಯಾಪಿಯಾದ ಭಗವಂತನ ಪರಮ ನೆಲೆಯನ್ನು ಸೇರುತ್ತಾನೆ. ಅಷ್ಟಮೇಷ್ಟ ವಿಶಿಷ್ಟೇಷ್ಟ ಸಂಪೃಷ್ಟಾರ್ಥಾಷ್ಟ ನಿರ್ಣಯೈ ಅಕ್ಲಿಷ್ಟಮಷ್ಟಧಾ ಪ್ರಾಪ್ತಿ ಸೃಷ್ಟಿತಾಷ್ಟಮವರ್ತ್ಮನ. ವಿಶೇಷವಾದ, ಇಷ್ಟವಾದ 8 ಪ್ರಶ್ನೆಗಳ ಉತ್ತರಗಳನ್ನು ಖಚಿತವಾಗಿ ಅರಿತುಕೊಳ್ಳುವುದರಿಂದ ಈ 8ನೆಯ ಯೋಗದ, ಅಂದರೆ ಅಧ್ಯಾಯದ ಮೂಲಕ ಇಷ್ಟಧಾಮವನ್ನು, ಪರಮಪ್ರಿಯನಾದ ಪರಮಾತ್ಮನ ನೆಲೆಯನ್ನು ಸುಲಭವಾಗಿ ಹೊಂದಬಹುದು ಎಂದು ಈ 8ನೆಯ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು
ब्रह्मविद्यायां योगशास्त्रे श्रीकृष्णार्जुनसंवादे अक्षरपरब्रह्मयोगो नाम अष्टमोऽध्यायः। इति श्रीमद्भगवद्गीतायाः श्रीधरस्वामिविरचितायां सुबोधिन्यां टीकायां महापुरुषयोगो ನಾಮ ಅಷ್ಟಮೋಧ್ಯಾಯ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ಟೀಕೆಯಲ್ಲಿ ಮಹಾಪುರುಷ ಯೋಗ ಎಂಬ 8ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.